Hello, energetic and enthusiastic students. ಹೇಗಿದ್ದೀರಾ ಎಲ್ಲರೂ? Welcome you to PW Kannada 9th and 10th channel. So, ಈ ವಿಡಿಯೋದಲ್ಲಿ we are continuing with our ಯಥಾರ್ಥ batch series first chemistry chapter matter and surroundings. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಏನು ಕಲಿಸ್ಕೊಟ್ಟಿದೆ ಅಂತ ಹೇಳೋದನ್ನು ನಾವು ರಿವೈಸ್ ಮಾಡೋಣ ಕ್ವಿಕ್ ಆಗಿ. ವಿ ಲರ್ನ್ಟ್ ಅಬೌಟ್ ವಾಟ್ ಇಸ್ ದ ಡೆಫಿನೇಷನ್ ಆಫ್ ಮ್ಯಾಟರ್, ಅದೇ ಥರ ಪಾರ್ಟಿಕ್ಯುಲೇಟ್ ನೇಚರ್ ಆಫ್ ಮ್ಯಾಟರ್, ಫಿಸಿಕಲ್ ನೇಚರ್ ಆಫ್ ಮ್ಯಾಟರ್ ಆ್ಯಂಡ್ ಲಾಡ್ ಆಫ್ ಆಕ್ಟಿವಿಟೀಸ್ ವಿಚ್ ಇಸ್ ಬಿನ್ ಗಿವನ್ ಇನ್ NCERT ಅನ್ನು ನಾವು ಆಲ್ರೆಡಿ ಕವರ್ ಮಾಡಿದ್ವಿ. ಸೊ ಆ ಪಾರ್ಟಿಕಲ್ಸ್ ನೇಚರ್ ಆಫ್ ಮ್ಯಾಟರ್ ಮೇಲೆ ನಮಗೊಂದು ಕ್ಲಿಯರ್ ಆಗಿ ಒಂದು ಪಾಯಿಂಟ್ ಗೊತ್ತಾಯಿತು, ದಟ್ ಮ್ಯಾಟರ್ ಇಸ್ ನಾಟ್ ಕಂಟಿನ್ಯೂಸ್, ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಸಣ್ಣ ಸ್ಮಾಲ್ ಪಾರ್ಟಿಕಲ್ಸ್ ಅಂತ ಹೇಳಿ. ಸಪೋಸ್ ಇಫ್ ದಿಸ್ ಪಾರ್ಟಿಕಲ್ಸ್ ಆರ್ ಅರೇಂಜ್ಡ್ ಇನ್ ಡಿಫ್ರೆಂಟ್ ವೇ, ನಮ್ಗೇನು ಸಿಗುತ್ತೆ, ಆ ಮ್ಯಾಟರ್ ಕ್ಯಾನ್ ಎಕ್ಸಿಸ್ಟ್ ಇನ್ ವಾಟ್ ಫಾರ್ಮ್ ಅಂತ ಹೇಳೋದನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡ್ತೀವಿ. ಸೊ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಇನ್ ಅವರ್ ಫಸ್ಟ್ ಚಾಪ್ಟರ್, ಮ್ಯಾಟರ್ ಇನ್ ಅವರ್ ಸರೌಂಡಿಂಗ್ಸ್. ಸೊ ಟಾರ್ಗೆಟ್ ಆಫ್ ದ today's class is intro followed by solid, liquid, gaseous states and their respective characteristics. ಸೊ ಮ್ಯಾಟರನ್ನು 3 ಸ್ಟೇಟಲ್ಲಿ ಅಂತ ಹೇಳಿ ಡಿಫೈನ್ ಮಾಡೋದಕ್ಕೆ ನಾನು ಅಪ್ಗ್ರೇಡೆಡ್ ವರ್ಷನಲ್ಲಿ 5 ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂತ ಹೇಳಿ ಕಲಿಯೋದು ಉತ್ತಮ. ಬಿಕಾಸ್ ವಿ ಹ್ಯಾವ್ ದ 2 ನ್ಯೂ ಸ್ಟೇಟ್ಸ್, ದಟ್ ಇಸ್ ಪ್ಲಾಸ್ಮಾ ಆ್ಯಂಡ್ Bose-Einstein condensate ಸ್ಟೇಟ್. ಈ ಪ್ಲಾಸ್ಮಾ ಅಂತ ಹೇಳುವಂಥದ್ದು ಯು ಕ್ಯಾನ್ ರಿಲೇಟ್ ಟು ದ ಗೇಷಿಯಸ್ ಸ್ಟೇಟ್, ಬಟ್ ಗೇಷಿಯಸ್ ಸ್ಟೇಟ್ನಲ್ಲಿ ಅಯಾನ್ಸ್ಗಳಿರುತ್ತೆ, ನಾಟ್ ದಿ ಮಾಲಿಕ್ಯೂಲ್ಸ್, ನಾಟ್ ದಿ ಆಟಮ್ಸ್. ಅದೇ ಥರ Bose-Einstein condensate ಸ್ಟೇಟ್ ಅಂತ ಹೇಳೋದು ಇಟ್ ಇಸ್ ಅ ಸಾಲಿಡ್ ಸ್ಟೇಟ್, ಬಟ್ ನಾರ್ಮಲ್ ಟೆಂಪ್ರೇಚರ್ನಲ್ಲಿ ಅಲ್ಲ, ಎಕ್ಸ್ಟ್ರೀಮ್ ಲೋ ಟೆಂಪ್ರೇಚರ್ನಲ್ಲಿ ಗೇಷಿಯಸ್ ಮಾಲಿಕ್ಯೂಲ್ಸ್ಗಳನ್ನ ನೀವು ಸಾಲಿಡಿ ಫಾರ್ಮಿಗೆ ತೊಗೊಂಡು ಬರ್ತಿದ್ದೀರಾ, ಸಾಲಿಡ್ ಫಾರ್ಮಿಗೆ ತೊಗೊಂಡು ಬರ್ತಾರೆ, ಸಾಲಿಡಿಫೈ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ದಟ್ ಸ್ಟೇಟ್ ಎಕ್ಸ್ಟ್ರೀಮ್ ಲೋ ಟೆಂಪ್ರೇಚರ್ನಲ್ಲಿ ಆ ಒಂದು ಸಾಲಿಡ್ ಸ್ಟೇಟ್ಗೆ ಅಟೈನ್ ಆಗುವಂತಹ ಒಂದು ಸಿಚುವೇಷನಲ್ಲಿ ದಟ್ ಸಾಲಿಡ್ ಸ್ಟೇಟ್ ಇಟ್ ಸೆಲ್ಫ್ ಇಸ್ ಡಿಫೈನ್ಡ್ ಆಸ್ Bose-Einstein condensate ಸ್ಟೇಟ್. ಸೊ ಅಲ್ಲಿ ಕ್ವಾಂಟಮ್ ಮೆಕ್ಯಾನಿಕಲ್ ಇಫೆಕ್ಟ್ಸ್ಗಳು ಅವುಗಳ ಸ್ಟಡೀಸ್ ಬರುತ್ತೆ. ಸೊ ವಿಲ್ ನಾಟ್ ಟಚ್ ದಿಸ್ ಪಾರ್ಟ್, ಬಟ್ ಐ ಹ್ಯಾಡ್ ಗಿವನ್ ದ ಎಕ್ಸ್ಪ್ಲನೇಷನ್ ಇನ್ ದ ಲಾಸ್ಟ್ ಸ್ಲೈಡ್. ಸೊ ಲೆಟ್ಸ್ ಫೋಕಸ್ ಆನ್ ದ ಫಸ್ಟ್ 3. ಬಟ್ ಆಬ್ವಿಯಸ್ ನಿಮಗೊಂದು ಡೌಟ್ ಬರುತ್ತೆ, ವೇರ್ ಡು ವಿ ಲರ್ನ್ ದಿಸ್ ಪ್ಲಾಸ್ಮಾ ಸ್ಟೇಟ್? Is plasma usual or unusual? Because the rest of the 3 states, solid, liquid, gas and bandu, usual life ಗೆ relatable ಆಗಿರುತ್ತೆ. We see things around in these 3 states. Plasma ನಮ್ಮದು ಯೂಶುವಲ್ ಲೈಫಿಗೆ ಹತ್ತಿರವಾಗಿರುವಂತಹ ಒಂದು ಸ್ಟೇಟ್, ನಾವು ಅದನ್ನ ಎಲ್ಲಿ ನೋಡಬಹುದು ಅಂತ ಹೇಳೋದನ್ನು ವಿಲ್ ಡಿಸ್ಕಸ್. ಬಿಫೋರ್ ದ್ಯಾಟ್, ಯಾತಕ್ಕೋಸ್ಕರ ಈ 5 ಸ್ಟೇಟ್ಸ್ ಆಫ್ ಮ್ಯಾಟರ್ ಬಂತು? ಬಿಕಾಸ್ ಪಾರ್ಟಿಕಲ್ಸ್ ಅಂತ ಹೇಳುವಂಥದ್ದು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಾರ್ಟಿಕಲ್ಸ್ ಅಂತ ಹೇಳುವಂಥದ್ದು ವೇರಿ ಆಗ್ತಾ ಹೋಗುತ್ತೆ. ಇಫ್ ದ ಪಾರ್ಟಿಕಲ್ಸ್ ಆರ್ ವೆರಿ ಕ್ಲೋಸ್, ಯು ಗೆಟ್ ದ ಫಸ್ಟ್ ಸಾಲಿಡ್ ಸ್ಟೇಟ್ ಎಟ್ ನಾರ್ಮಲ್ ಟೆಂಪರೇಚರ್. If they do have certain space between them, avugalena liquid state agutte. If they do have lot of space and less attractive force between them, then gaseous state. If they do have lot of force, lot of space and little force, ಗೇಷಿಯಸ್ ಸ್ಟೇಟಲ್ಲಿ ಇದ್ದು ಅವುಗಳಿಗೆ ಸಿಕ್ಕಾಪಟ್ಟೆ ಎನರ್ಜಿ ಇದ್ದು ಅಯಾನಿಕ್ ಫಾರ್ಮಲ್ ಇದೆ ಅಂತ ಹೇಳಿದ್ರೆ ದೇ ಎಕ್ಸಿಸ್ಟ್ ಇನ್ ಪ್ಲಾಸ್ಮಾ ಸ್ಟೇಟ್. ಸೊ ಇದು ಸೋಲಾರ್ ವಿಂಡ್, ಇದು ಎಕ್ಸಾಂಪಲ್ ಅಂತ ತಗೊಂಡಿರುವಂಥದ್ದು. ಸನ್ನನ್ನು ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂದರೆ ಸನ್ ಸುತ್ತ ಒಂದು ವಿಂಡ್ ಬರ್ತಾ ಇದೆ, ಸೋಲಾರ್ ವಿಂಡ್ ಬರ್ತಾ ಇದೆ ಅಂದರೆ ಆ ಸೋಲಾರ್ ವಿಂಡ್ನಲ್ಲಿ ಯು ಸಿ ದ ಹೈಡ್ರೋಜನ್ ಗ್ಯಾಸ್ ಇನ್ ಪ್ಲಾಸ್ಮಾ ಸ್ಟೇಟ್. ಫ್ಲೂರೋಸೆಂಟ್ ಲ್ಯಾಂಪ್ ಆಗಿರ್ಬೋದು, ಡಿಫ್ರೆಂಟ್ ಎಕ್ಸಾಂಪಲ್ಸ್ ಯು ಕ್ಯಾನ್ ಸಿ ಫ್ರಮ್ ದಿಸ್ ಡಯಾಗ್ರಾಮ್. ಲೈಟ್ನಿಂಗ್ ಟೈಮಲ್ಲಿ ಯು ಸಿ ದ ಪ್ಲಾಸ್ಮಾ ಸ್ಟೇಟ್ ಇನ್ ಸ್ಕೈ. ಅದೇ ಥರ ಸೋಲಾರ್ ವಿಂಡ್ ಅಂತ ನಾನು ಆಲ್ರೆಡಿ ಹೇಳಿದೆ. ನೆಕ್ಸ್ಟ್, ಈ ಸೋಲಾರ್ ವಿಂಡ್ ಯಾವಾಗ ಅರ್ತಿದು ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡಿಗೆ ಇನ್ಫ್ಲೂಯೆನ್ಸ್ ಆಗುತ್ತೋ ಅವುಗಳು ಲೈಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ದಟ್ ಲೈಟ್ ಇಸ್ ಡ್ಯೂ ಟು ದ ಪ್ಲಾಸ್ಮಾ ಸ್ಟೇಟ್. ಪ್ಲಾಸ್ಮಾ ಸ್ಟೇಟ್ಗಳು ಇರುವ ಕಾರಣಕ್ಕೋಸ್ಕರ ವಿ ಸಿ ದಿಸ್ ಲೈಟ್ನಿಂಗ್ ಇನ್ ಏನು ಹೇಳ್ಬೋದು, ಪೋಲಾರ್ ರೀಜನಲ್ ಪಾರ್ಟ್ ಆಫ್ ದಿಸ್ ಅರ್ಥಲ್ಲಿ ನಾವು ನೋಡ್ಬೋದು. ಇದನ್ನು ನಾವು ಅರೋರಾ ಬುರಿಯಾಲಿಸ್ ಅಂತ ಹೇಳಿ ಕರಿತೇವೆ. ವರ್ಣರಂಜಿತವಾಗಿರುವಂತಹ ಒಂದು ಬೆಳಕಿನ ಆಟ ಅದು. ಓಕೆ, ಯು ಮೈಟ್ ಹವ್ ಸೀನ್ ಅಬೌಟ್ ಆರ್ ಯು ಮೈಟ್ ಹವ್ ಹರ್ಡ್ ಅಬೌಟ್ ದಿಸ್ ನಾರ್ದರ್ನ್ ಲೈಟ್ಸ್ ಆರ್ ಅರೋರಾ ಲೈಟ್ಸ್, ರೈಟ್? ಅವುಗಳು ಕೂಡ ಇಟ್ಸ್ ಬಿಕಾಸ್ ಆಫ್ ದ ಸ್ಟೇಟ್ ಕಾಲ್ಡ್ ಪ್ಲಾಸ್ಮಾ ಸ್ಟೇಟ್ ವಿಚ್ ಆ್ಯಕ್ಚುಲಿ ಹ್ಯಾಸ್ ಕಮ್ ಫ್ರಮ್ ಸೋಲಾರ್ ವಿಂಡ್. ಸನ್ನಿದು ವಿಂಡಿಂದ ಭೂಮಿಗೆ ಬಂದಾಗ ಯು ಎಕ್ಸ್ಪೀರಿಯನ್ಸ್ ದಿಸ್ ಕೈಂಡ್ ಆಫ್ ಲೈಟ್. ಆ ಲೈಟ್ ಇಸ್ ಅ ಒಂದು ಎಕ್ಸಾಂಪಲ್ ಅದು, ಆ ಸ್ಟೇಟ್ ಇದೆ ನಮ್ಮ ಸುತ್ತ ಅಂತ ಹೇಳೋದಕ್ಕೆ. ಫ್ಲೂರೋಸೆಂಟ್ ಲ್ಯಾಂಪಲ್ಲಿ ವರ್ಕ್ ಆಗುವಂಥ ಫಿನಾಮಿನನ್ ಇಸ್ ಅಗೇನ್ ಪ್ಲಾಸ್ಮಾ ಸ್ಟೇಟ್ ಆಗಿರುತ್ತೆ. ನ್ಯೂಕ್ಲಿಯರ್ ಬಾಂಬ್ನ ನೀವು ಬ್ಲಾಸ್ಟ್ ಮಾಡಿದ ತಕ್ಷಣ ಫೈರ್ ಬಾಲ್ ಏನು ಬರುತ್ತೆ, ಇನ್ ದಟ್ ಫೈರ್ ಬಾಲ್, ಕಾಂಟ್ ಥಿಂಕ್ ಆಫ್ ನ್ಯೂಕ್ಲಿಯರ್ ಬಾಂಬ್, ಹೈಲಿ ಹಜಾರ್ಡಸ್, ಬಟ್ ಆ ಫೈರ್ ಬಾಲಲ್ಲಿ there exists a state called as plasma. This is not usual. This is highly unusual. Rest of the things are usual. You can connect to the life. Next comes the first state. First state anta helodkintanu the significant solid state. I am a solid, pen is solid, the board is solid, everything is solid. ಸೊ ಹೌ ಡು ಯು ಡಿಫೈನ್ ದೆನ್ ಸಾಲಿಡ್ ಸ್ಟೇಟ್? ಡೆಫಿನೇಷನ್ ಇದೆಯಾ ಸಾಲಿಡ್ ಸ್ಟೇಟಿಗೆ? ಇಲ್ಲ. ಸಾಲಿಡು, ಲಿಕ್ವಿಡು, ಗ್ಯಾಸಿಗೆ ಕಂಪೇರ್ ಮಾಡಿಕೊಂಡು ನಾವು ಡೆಫಿನೇಷನ್ಸ್ನ ತಗೊಳ್ಬೋದು. ಡೆಫಿನೇಷನ್ಸ್ ವಿಲ್ ಬಿ ಆಲ್ವೇಸ್ ಬೇಸ್ಡ್ ಆನ್ 2 ಮ್ಯಾಟರ್ ಅಥವಾ 2 ಆಸ್ಪೆಕ್ಟ್ಸ್. ಒಂದು, ಹೌ ಕ್ಲೋಸ್ ದ ಪಾರ್ಟಿಕಲ್ಸ್ ಆರ್,
ಹೌ ಸ್ಟ್ರಾಂಗ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಸ್. ಈಗ ಈ ಸಾಲಿಡ್ ಸ್ಟೇಟ್ ಅಂತ ಹೇಳಿ ಯಾವಾಗ ಕರಿತೀವಿ, ಯಾವಾಗೆಲ್ಲ ಮ್ಯಾಟರ್ ಒಳಗಡೆ ಸೇ ದ್ಯಾಟ್ ಒಂದು ಬಾಕ್ಸ್, ಒಂದು ಸಣ್ಣ ಯಾವ್ದಾದ್ರು ಒಂದು ಬಾಕ್ಸ್ನ ಇಮ್ಯಾಜಿನ್ ಮಾಡಿದ್ರೆ ಆ ಬಾಕ್ಸ್ನ ಒಂದು ಸ್ಮಾಲ್ ಏರಿಯಾವನ್ನು ನೀವು ಝೂಮ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ, ನಿಮ್ಗೇನು ಸಿಗುತ್ತೆ, ಪಾರ್ಟಿಕಲ್ಸ್ ಆರ್ ಕ್ಲೋಸ್ಲಿ ಅರೇಂಜ್ ಆಗಿದೆ, ಪಕ್ಕ ಪಕ್ಕ ಅರೇಂಜ್ ಆಗಿದೆ. ದೇರ್ ಎಕ್ಸಿಸ್ಟ್ ಅ ಲೆಸ್ ಫೋರ್ಸ್ ಆಫ್ ಲೆಸ್ ಫೋರ್ಸ್ ಅಂತ ಹೇಳಲ್ಲ, ಲೆಸ್ ಸ್ಪೇಸ್ ಅಂತ ಹೇಳ್ಬೋದು. ಹ್ಯೂಜ್ ಫೋರ್ಸ್, ಲೆಸ್ ಸ್ಪೇಸ್. ಸೊ ಈ ಪಾರ್ಟಿಕಲ್ಸ್ಗಳು ಕ್ಲೋಸ್ಲಿ ಪ್ಯಾಕ್ಡ್ ಆಗಿರುತ್ತೆ. ಆ್ಯಂಡ್ ಫೋರ್ಸ್ ವಿಲ್ ಬಿ ಮ್ಯಾಕ್ಸಿಮಮ್. ಯಾವ ಫೋರ್ಸ್ ಅದು? ಇಂಟರ್ ಪಾರ್ಟಿಕಲ್ ಫೋರ್ಸ್ ವಿಲ್ ಬಿ ಮ್ಯಾಕ್ಸಿಮಮ್. ಸೊ ಇಂಟರ್ ಪಾರ್ಟಿಕಲ್ ಫೋರ್ಸ್ ಮ್ಯಾಕ್ಸಿಮಮ್ ಇರುತ್ತೆ, ಮತ್ತು ಅವುಗಳ ಸ್ಪೇಸ್ ಏನಾಗಿರುತ್ತೆ, ಬಿಟ್ವೀನ್ ಟು ಪಾರ್ಟಿಕಲ್ ಸ್ಪೇಸ್ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ವೆನ್ ಯು ಗೋ ಟು 11th ಸ್ಟ್ಯಾಂಡರ್ಡ್, ನೀವು ಇದು ಇಸ್ ಅ ಬೇಸ್ ವರ್ಷನ್ ಆಫ್ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ಸ್. ಹೇಗೆ ಈ ಸ್ಪೇಸಲ್ಲೂ ಕೂಡ ಆಟಮ್ಸ್ಗಳು ಆಕ್ಯುಪೈ ಆಗುತ್ತೆ, ಯಾವ ಥರದಲ್ಲೆಲ್ಲ ಪಾರ್ಟಿಕಲ್ಸ್ದು ಸ್ಪೇಸ್ ಕವರ್ ಅಪ್ ಮಾಡ್ಕೊಳ್ಬಹುದು ಅಂತ ಹೇಳೋದನ್ನು ಸಾಲಿಡ್ ಸ್ಟೇಟ್ 11th ಸ್ಟ್ಯಾಂಡರ್ಡ್ ಚಾಪ್ಟ್ರಲ್ಲಿ ನೀವು ಡೀಟೇಲ್ ಆಗಿ ಓದ್ತೀರ. ಆಲ್ ರೈಟ್. ಸೊ ಇಷ್ಟು ನಿಮಗೆ ಗೊತ್ತಾಗಬೇಕಾಗಿದ್ದು, ಸಾಲಿಡನ್ನು ಸ್ಪೇಸ್ ಆ್ಯಂಡ್ ಫೋರ್ಸ್ ಮೇಲೆ ನಾವು ಕ್ಯಾಟಗರೈಸ್ ಮಾಡ್ತೀವಿ ಕಂಪೇರ್ ಟು ದಿ ಅದರ್ 2 ಸ್ಟೇಟ್ಸ್, ದಟ್ ಇಸ್ ಲಿಕ್ವಿಡ್ ಆಸ್ ವೆಲ್ ಆಸ್ ಗ್ಯಾಸ್. ಪ್ಲಾಸ್ಮಾ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಮಾತಾಡಲ್ಲ. ಲಿಕ್ವಿಡ್ ಮತ್ತು ಗ್ಯಾಸ್ ಸ್ಟೇಟ್ಗಳಿಗೆ ಕಂಪೇರ್ ಮಾಡಬೇಕಾದ್ರೆ ಪಾರ್ಟಿಕಲ್ಸ್ ಆರ್ ಕ್ಲೋಸ್ ಟು ಈಚ್ ಅದರ್, ಆ್ಯಂಡ್ ಬಿಕಾಸ್ ಆಫ್ ದಟ್ ಕ್ಲೋಸ್ನೆಸ್ ಫೋರ್ಸ್ ಏನಾಗಿರುತ್ತೆ ಯಾವಾಗಲೂ ಕೂಡ ಜಾಸ್ತಿ ಇರುತ್ತೆ. ದೇರ್ ಎಕ್ಸಿಸ್ಟ್ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಪಾರ್ಟಿಕಲ್ಸ್. ಸೊ ಹೌ ಡು ಯು ಕ್ಯಾರೆಕ್ಟರೈಸ್ ದಿಸ್ ಸ್ಟೇಟ್? ಯಾವುದೋ ಒಂದು ಮ್ಯಾಟರ್, ಸೇ ದಟ್ ದಿಸ್ ಪೆನ್ ಇಸ್ ಅ ಸಾಲಿಡ್. ಹೌ ಡು ಐ ಸೇ ದಟ್ ದಿಸ್ pen as a solid? What are the characteristics I should define, I should stick on to when I define this pen as a solid or myself as a solid? ನನ್ನ ಸಾಲಿಡ್ ಅನ್ಬೇಕಾದ್ರೆ ಯಾವುದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು ಅಂತ ಹೇಳಿ. ಪಾಯಿಂಟ್ ನಂಬರ್ 1, ಫಿಕ್ಸ್ಡ್ ಶೇಪ್ ಇರಬೇಕು. ಈ ಪೆನ್ನಿಗೆ ಪೆನ್ನಿದೆ, ಅದು ಫಿಕ್ಸ್ಡ್ ಶೇಪ್ ಇದೆ. ಈ ಮೈಕಿಗೆ ಅದು ಫಿಕ್ಸ್ಡ್ ಶೇಪ್ ಇದೆ. ಬೋರ್ಡಿಗೆ ಬೋರ್ಡ್ದೆ ಅದು ಫಿಕ್ಸ್ಡ್ ಶೇಪ್ ಇದೆ. ತಲೆ, ಕಣ್ಣು, ಕೈ, ದೇ ಹ್ಯಾವ್ ಅ ಫಿಕ್ಸ್ಡ್ ಶೇಪ್, ರೈಟ್? ಯಾತಕ್ಕೋಸ್ಕರ ನನ್ನ ಕೈ ಬೆರಳುಗಳಿಗೆ ಫಿಕ್ಸ್ ಶೇಪ್ ಇದೆ? ಅದ್ಯಾಕೆ ಫ್ಲೋಟ್ ಆಗ್ತಾ ಇಲ್ಲ ಗಾಳಿಯಲ್ಲಿ? ವೈ ಇಟ್ ಇಸ್ ನಾಟ್ ಕಂಟಿನ್ಯೂಸ್? ವೈ ದರ್ ಇಸ್ ಅ ಲೈನ್? ಬಿಕಾಸ್ ಪಾರ್ಟಿಕಲ್ಸ್ಗಳು ಸರ್ಟನ್ ವೇಯಲ್ಲಿ ಆರ್ಗನೈಸ್ಡ್ ಆಗಿದೆ, ಕ್ಲೋಸ್ಲಿ ಪ್ಯಾಕ್ಡ್ ಆಗಿದೆ. ಸೊ ಈಗ ನಾನು ನನ್ನ ಕೈಯನ್ನು ಎಲ್ಲಿಟ್ಟರೂ ಕೂಡ ಇಟ್ ಹ್ಯಾಸ್ ಅ ಫಿಕ್ಸ್ಡ್ ಶೇಪ್. ಇಟ್ ವಿಲ್ ನಾಟ್ ಟೇಕ್ ದ ಶೇಪ್ ಆಫ್ ಸ್ಪೇಸ್ ಐ ಕೀಪ್ ಮೈ ಹ್ಯಾಂಡ್ಸ್. ಅಥವಾ ಈ ಪೆನ್ನನ್ನು ನಾನು ಎಲ್ಲೇ ಇಟ್ಟರೂ ಕೂಡ ಪೆನ್ ವಿಲ್ ಹ್ಯಾವ್ ಇಟ್ಸ್ ಓನ್ ಫಿಕ್ಸ್ಡ್ ಶೇಪ್. ಶೇಪ್ಗಳು ಚೇಂಜ್ ಆಗಲ್ಲ. ಯಾತಕ್ಕೋಸ್ಕರ? ಇನ್ ದಿಸ್ ಪರ್ಟಿಕ್ಯುಲರ್ ಮ್ಯಾಟರ್ ಆಟಮ್ಸ್ ಆರ್ ಆಲ್ರೆಡಿ ಕ್ಲೋಸ್ಲಿ ಪ್ಯಾಕ್ಡ್. ಯಾವಾಗ ಕ್ಲೋಸ್ಲಿ ಪ್ಯಾಕ್ಡ್ ಆಗಿರುತ್ತೆ, ದೇ ಡೂ ಎಕ್ಸರ್ಟ್ ಸರ್ಟನ್ ಕೊಹೆಸಿವ್ ಫೋರ್ಸ್. ಆ ಅಟ್ರಾಕ್ಟಿವ್ ಫೋರ್ಸ್ ಏನಿರುತ್ತೆ ಅದು ತುಂಬ ಸ್ಟ್ರಾಂಗ್ ಇರುತ್ತೆ. ಸೊ ಆಲ್ ದ ಪಾರ್ಟಿಕಲ್ಸ್ ವಿಲ್ ಬಿ ಇಂಟ್ಯಾಕ್ಟ್. ಹಾಗಾಗಿ ಅವುಗಳಿಗೆ ಅವುಗಳದಾದ ಸ್ಪೇಸ್ ಇರುತ್ತೆ. ಆ್ಯಂಡ್ ಬಿಕಾಸ್ ಆಫ್ ದಿಯರ್ ಫಿಕ್ಸ್ಡ್ ಶೇಪ್ ದೇ ಆಲ್ಸೋ ವಿಲ್ ಹ್ಯಾವ್ ಫಿಕ್ಸ್ಡ್ ವಾಲ್ಯೂಮ್. ಫಿಕ್ಸ್ಡ್ ವಾಲ್ಯೂಮ್ ಕೂಡ ಇರುತ್ತೆ. ಹಾಗಾದರೆ ಈ ಶೇಪನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯವೇ ಇಲ್ವಾ? ಓದಿ ಸೆಕೆಂಡ್ ಪಾಯಿಂಟ್. ಸಮ್ ಸಾಲಿಡ್ಸ್ ಕ್ಯಾನ್ ಚೇಂಜ್ ದೇಯರ್ ಶೇಪ್ by stretching or by applying certain external pressure. For example, rubber band, balloons, they do change their shape. They try to expand. They try to show this elasticity. And you call such solid as elastic solids. But avugalige aa pressure ನೀವು ಒಂದ್ಸಲ ರಿಲೀಸ್ ಮಾಡಿದ್ರೆ they'll come to a normal ಏನು ಹೇಳ್ಬೋದು, shape ಅಂತ ಹೇಳ್ಬೋದು. So shape might change when you apply the pressure, but the shape remains same the moment the pressure or external force is removed. Now comes to the third point. Solids have fixed volume. ನಾನು ಹೇಳಿದ್ದೀನಿ already. Solids do have fixed shape because of the huge interparticle force of attraction. Force of attraction ಇರುವ ಕಾರಣಕ್ಕೋಸ್ಕರ, ಕ್ಲೋಸ್ಲಿ ಪ್ಯಾಕ್ಡ್ ಆಗಿರುವ ಕಾರಣಕ್ಕೋಸ್ಕರ they do have a fixed size, fixed shape. So fixed shape ಅಲ್ಲಿರುವ ಯಾವುದೇ ಆಬ್ಜೆಕ್ಟ್ಗಳು will occupy that amount of space ಅಲ್ವಾ? ಈಗ ಈ ಪೆನ್ನಿಗೆ ಇಷ್ಟದೇ ಆದ ಸ್ಪೇಸ್ ಬೇಕು. ಸೊ it has its volume with respect to its shape. So volume anta helidre enu? Volume anta helidre it is a space which has been occupied by certain objects. Solid objects galu occupy maduva space anna ನೀವು volume anta heli define ಮಾಡ್ತೀರಾ, correct? So I do have my own volume. ನೀವು ವಾಲ್ಯೂಮ್ಸ್ ಅಂತ ಹೇಳಿದ ತಕ್ಷಣ ನಿಮ್ಮ ನೆನಪಿಗೆ ಏನು ಬರುತ್ತೆ ಅಂತ ಹೇಳಿದ್ರೆ ಬೇಕಾದ್ರೆ ಯು ಕ್ಯಾನ್ ಪುಟ್ ಇಟ್ ಇನ್ ಕಮೆಂಟ್ ಬಾಕ್ಸ್. ಓಕೆ, ಸೊ ಲೀಟರ್, ಆಮೇಲೆ ಮಿಲಿ ಲೀಟರ್, ಸಿರಿಂಜ್. ಅದರಲ್ಲಿ ಹ್ಯಾವ್ ಯು ಎಕ್ಸ್ಪೀರಿಯನ್ಸ್ ದಿಸ್? ನಿಮ್ಗೆ ಯಾವಾಗಲಾದರೂ ಹುಷಾರು ತಪ್ಪಿದಾಗ ಡಾಕ್ಟರ್ಸ್ ಏನಾದರೂ ನಿಮಗೆ ಚುಚ್ತಾ ಇದ್ದಾರೆ ಮೆಡಿಸಿನ್ಸ್ ಅಂತ ಹೇಳಿದ್ರೆ, ಯು ಎಕ್ಸ್ಪೆಕ್ಟ್ ದಟ್ ವಾಲ್ಯೂಮ್ ಆಫ್ ದ ಮೆಡಿಸಿನ್ ಶುಡ್ ಗೋ ಈಸಿಲಿ ಇನ್ ಟು ಯೋರ್ ಬಾಡಿ ಆ್ಯಂಡ್ ದಟ್ needle should be taken away from your body. You might get that volume, a small quantity of volume. Syrup. So this is into medical field. Or else ನೀವು ಜ್ಯೂಸ್ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಶೇರ್ ಮಾಡಲಿಕ್ಕೆ ಅಂತ ಹೇಳಿದ್ರೆ, you sip a juice a bit by bit in such a way that you don't want that volume of the juice to get over easily, right?
ಕಮಿಂಗ್ ಟು ದ ಡ್ರಿಂಕ್, ಅಥವಾ ವಾಲ್ಯೂಮ್ ಇನ್ ವಿತ್ ರೆಸ್ಪೆಕ್ಟ್ ಟು ಕ್ಲಾಸ್. ನೀವು ಇವಾಗ ಫಸ್ಟ್ ಬೆಂಚ್ ಆಕ್ಯುಪೈ ಮಾಡ್ತೀರಾ, ಲೈಕ್ ಯು ದೆರ್ ಆರ್ ಡಿಫ್ರೆಂಟ್ ಪೀಪಲ್ ಹೂ ಪ್ರಿಫರ್ಸ್ ಡಿಫ್ರೆಂಟ್ ಪ್ಲೇಸಸ್. ಸೊ ಯು ಮೈಟ್ ಸೇ ದ್ಯಾಟ್ ಅಯ್ಯೋ ಬಸ್ಸಲ್ಲಿ ಸೀಟ್ ಸಿಗಲ್ಲ, ನೀವು ಹೇಳ್ತೀರಾ ಬಸ್ಸಲ್ಲಿ ಸೀಟ್ ಸಿಗಲ್ಲ. ದಟ್ ಸೀಟ್ ಇಸ್ ನಥಿಂಗ್ ಬಟ್ ಯುವರ್ ಸ್ಪೇಸ್, ರೈಟ್? ದ ಸ್ಪೇಸ್ ವಿಚ್ ಯು ಆರ್ ಗೋಯಿಂಗ್ ಟು ಆಕ್ಯುಪೈ, ದಟ್ ವಾಲ್ಯೂಮ್. ಆ್ಯಂಡ್ ಕ್ಲಾಸ್ ರೂಮ್ಸ್ನಲ್ಲೂ ಅಷ್ಟೇ, ಬೆಂಚಸಲ್ಲಿ ಸ್ಪೇಸ್ ಸಿಗಲ್ಲ, ಅಯ್ಯೋ ಬೇಗ ಹೋಗಬೇಕು, ಅಲ್ಲಿ ಸಿಗಲ್ಲ, ಇಲ್ಲಿ ಸಿಗಲ್ಲ. ಸೊ ಯು ವುಡ್ ಹ್ಯಾವ್ ಟಾಕನ್ ಅಬೌಟ್ ದ ವಾಲ್ಯೂಮ್ ಇನ್ ಯೋರ್ ಡೇ ಟು ಡೇಸ್ ಲೈಫ್. ಸೊ ಅದೇ ಥರ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಮಾಡಿ. ಸಾಲಿಡ್ಸ್ ಕ್ಯಾನ್ ಹಾರ್ಡ್ಲಿ ಬಿ ಕಂಪ್ರೆಸ್ಡ್ ಅಪಾನ್ ಬೈ ಅಪ್ಲೈಯಿಂಗ್ ದ ಪ್ರೆಷರ್. ಸೊ ಈ ಪೆನ್ನಿಗೆ ನಾನು ಎಷ್ಟೇ ಪ್ರೆಷರ್ ಅಪ್ಲೈ ಮಾಡಿದ್ರು ಪೆನ್ ಮುದ್ದೆ ಆಗಿ ಜಜ್ಜಿ ಹೋಗಲ್ಲ, ರೈಟ್? ಐ ಕೆನಾಟ್ ಕಂಪ್ರೆಸ್ ಫರ್ದರ್ ಬಿಕಾಸ್ ಅದರೊಳಗಡೆ ಆಲ್ರೆಡಿ ಒಂದು ಫೋರ್ಸ್ ಇದೆ. ಆ ಫೋರ್ಸ್ ಇಸ್ ವೆರಿ ಸ್ಟ್ರಾಂಗ್. ಆ ಫೋರ್ಸ್ ಇಸ್ ಎಕ್ಸರ್ಟಿಂಗ್ ಬ್ಯಾಕ್ ಇಟ್ಸ್ ಪ್ರೆಷರ್ ಟು ದ ಎಕ್ಸ್ಟರ್ನಲ್ ಪ್ರೆಷರ್ ಐ ಆಮ್ ಅಪ್ಲೈಯಿಂಗ್. ಆರ್ ಇನ್ ಸಿಂಪಲ್ ವರ್ಡ್ಸ್, ಅವುಗಳನ್ನ ಕಂಪ್ರೆಸ್ ಮಾಡಲಿಕ್ಕೆ ಅವುಗಳಲ್ಲಿ ಏರ್ ಟ್ರ್ಯಾಪ್ ಆಗಿಲ್ಲ, ಸ್ಪೇಸ್ಗಳು ಕೂಡ ಇಲ್ಲ. ಸ್ಪೇಸ್ ಇಲ್ಲ ಅಂದರೆ ನಿಮಗೆ ಕಂಪ್ರೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಂಪ್ರೆಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅವುಗಳ ಶೇಪು ಹಾಳಾಗುತ್ತೆ, ಒರಿಜಿನಾಲಿಟಿ ಕೂಡ ಹಾಳಾಗ್ತಾ ಹೋಗುತ್ತೆ. ಸೊ ದಟ್ ಇಸ್ ದ ನೆಕ್ಸ್ಟ್ ಪಾಯಿಂಟ್. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಏನಂತ ಹೇಳಿದ್ರೆ ನೆಗ್ಲಿಜಿಬಲ್ ಕೈನೆಟಿಕ್ ಎನರ್ಜಿ. ನಿಮಗೆ ಆಲ್ರೆಡಿ ಗೊತ್ತಿದೆ, ಸಾಲಿಡ್ಸ್ನಲ್ಲಿ ಪಾರ್ಟಿಕಲ್ಸ್ಗಳು ತುಂಬ ಕ್ಲೋಸ್ಲಿ ಪ್ಯಾಕ್ಡ್ ಆಗಿರುವ ಕಾರಣಕ್ಕೋಸ್ಕರ ಈ ಪಾರ್ಟಿಕಲ್ಸ್ಗಳು ಬೇರೆ ಬೇರೆ ಡೈರೆಕ್ಷನಲ್ಲಿ ಮೂವ್ ಆಗಲ್ಲ. ಬಿಕಾಸ್ ಫ್ರಮ್ ಆಲ್ ದ ರೀಜನ್, ನಾರ್ತ್ ವೆಸ್ಟ್ ಸೌತ್ ಈಸ್ಟಿಂದ ಅವುಗಳನ್ನ ಹೋಲ್ಡ್ ಮಾಡಿರ್ತಾರೆ. ಸೊ ಬಿಕಾಸ್ ಆಫ್ ದಟ್ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ದೇ ಡೋಂಟ್ ಮೂವ್ ಫ್ರಮ್ ಒನ್ ಸ್ಪೇಸ್ ಟು ಅನದರ್ ಸ್ಪೇಸ್. ಆ್ಯಂಡ್ ಯು ಸೇ ದಿಸ್ ಪ್ರಾಪರ್ಟಿ ಆಸ್ ಕೈನೆಟಿಕ್ ಎನರ್ಜಿ, ಎನರ್ಜಿ ಫಾರ್ ಮೂವ್ಮೆಂಟ್, ಕೈನೆಟಿಕ್ ಎನರ್ಜಿ. ಸಾಲಿಡ್ಸ್ ಡೂ ಹ್ಯಾವ್ ಲೆಸ್ ಕೈನೆಟಿಕ್ ಎನರ್ಜಿ. ಓಕೆ, ದೆನ್ ಕಮ್ಸ್ ಪ್ರಾಪರ್ಟಿ ಆಫ್ ಡಿಫ್ಯೂಷನ್. ಡಿಫ್ಯೂಷನ್ ಅಂತ ಹೇಳಿದ್ರೆ ಏನು? ಇಂಟರ್ಮಿಕ್ಸಿಂಗ್. ಎರಡು ಸಾಲಿಡ್ಸನ್ನು, ಈ ಡಿಫ್ಯೂಷನ್ದು ರಿಲೇಟೆಡ್ ಆಕ್ಟಿವಿಟೀಸ್ ವಿ ಹ್ಯಾವ್ ಡಿಸ್ಕಸ್ ಇನ್ ದ ಪ್ರೀವಿಯಸ್ ಕ್ಲಾಸ್. ಈಗ ವಾಟರಲ್ಲಿ ನೀವೇನಾದರೂ ಸಾಲ್ಟ್ ಮಿಕ್ಸ್ ಮಾಡ್ತೀರಾ ಅನ್ಕೊಳ್ಳಿ, ನೀವು ಸ್ವಲ್ಪ ಹೊತ್ತಾದ್ಮೇಲೆ ಆ ಸಾಲ್ಟನ್ನು ಕಾಣಲಿಕ್ಕೆ ಸಿಗಲ್ಲ. ಯಾಕೆ? ಆ ಸಾಲ್ಟ್ ಪಾರ್ಟಿಕಲ್ಸ್ ಗಾಟ್ ಇನ್ ಟು ದ ಸ್ಪೇಸ್ ಬಿಟ್ವೀನ್ ವಾಟರ್ ಮಾಲಿಕ್ಯೂಲ್ಸ್. ಬಟ್ ಅಟ್ ದ ಸೇಮ್ ಟೈಮ್ ನೀವು ಸಾಲ್ಟನ್ನು ಶುಗರನ್ನು ಮಿಕ್ಸ್ ಮಾಡಿದ್ರೆ ಯು ವಿಸಿಬಲಿ ಸಿ ಅದು ಸ್ವಲ್ಪ ಜಾಸ್ತಿ ಕ್ರಿಸ್ಟಲ್ ಸೈಜ್ ಇರುವಂತಹ ಶುಗರ್ಸನ್ನು ನೀವು ಸಾಲ್ಟ್ ಪಾರ್ಟಿಕಲ್ಸ್ ಜೊತೆ ಮಿಕ್ಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಯು ಕ್ಯಾನ್ ವಿಸಿಬಲಿ ಸಿ ಸಾಲ್ಟ್ ಆ್ಯಂಡ್ ಶುಗರ್ ಪಾರ್ಟಿಕಲ್ಸ್ ಇನ್ ಸಪ್ರೇಟ್ ಮೋಡ್ ಅಲ್ವಾ. ಸೊ ಯಾತಕ್ಕೋಸ್ಕರ? ಬಿಕಾಸ್ ದೇ ಡೋಂಟ್ ಆಕ್ಯುಪೈ ದ ಸ್ಪೇಸ್. ಆ ಒಂದು ಮೈನ್ಯೂಟ್ ಸ್ಪೇಸನ್ನು ಎರಡು ಸಾಲಿಡ್ಗಳು ಆಕ್ಯುಪೈ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ದೇ ಡೋಂಟ್ ಹ್ಯಾವ್ ಫಸ್ಟ್ ಆಫ್ ಆಲ್ ದ ಸ್ಪೇಸ್ ಅಂತ ಹೇಳಿ ಕೂಡ ಹೇಳ್ಬೋದು. ಸೊ ಪಾಯಿಂಟ್ ನಂಬರ್ 1, ಡಿಫ್ಯೂಷನ್ ಪ್ರಾಪರ್ಟಿ ಬಿಟ್ವೀನ್ ಟೂ ಸಾಲಿಡ್ಸ್ ತುಂಬ ಕಡಿಮೆ ಇರುತ್ತೆ. ಡಿಫ್ಯೂಷನ್ ಪ್ರಾಪರ್ಟಿ ಬಿಟ್ವೀನ್ ಸಾಲಿಡ್ ಆ್ಯಂಡ್ ಲಿಕ್ವಿಡ್, ಸಾಲ್ಟನ್ನು ವಾಟ್ರಲ್ಲಿ ಮಿಕ್ಸ್ ಮಾಡೋದು, ಶುಗರನ್ನು ವಾಟ್ರಲ್ಲಿ ಮಿಕ್ಸ್ ಮಾಡೋದು, ಇಟ್ ಈಸ್ ಪಾಸಿಬಲ್. ಯಾಕೆ? ಬಿಟ್ವೀನ್ ಲಿಕ್ವಿಡ್ ಮಾಲಿಕ್ಯೂಲ್ಸ್ ದೇರ್ ಎಕ್ಸಿಸ್ಟ್ ಸ್ಪೇಸ್, ಬಟ್ ಬಿಟ್ವೀನ್ ಸಾಲಿಡ್ ಮಾಲಿಕ್ಯೂಲ್ಸ್ ದೇರ್ ಇಸ್ ನೋ ಸ್ಪೇಸ್ ಅಂತ ಹೇಳಿ ಹೇಳ್ಬೋದು. ಸೊ ದ ರೇಟ್ ಆಫ್ ಡಿಫ್ಯೂಷನ್ ಆರ್ ಎಕ್ಸ್ಟೆಂಟ್ ಆಫ್ ಡಿಫ್ಯೂಷನ್ ಆರ್ ಡಿಫ್ಯೂಷನ್ ಪ್ರಾಪರ್ಟಿ ಇಸ್ ವೆರಿ ವೆರಿ ಲೆಸ್ ಫಾರ್ ಸಾಲಿಡ್ಸ್. ಆಲ್ ರೈಟ್. ನೆಕ್ಸ್ಟ್, ಈ ಒಂದು ಕ್ವೆಶ್ಚನಲ್ಲಿ ಏನು ಹೇಳ್ತೀವಿ ನಾವು, ಡಿಫ್ಯೂಷನ್ ಅಂತ ಹೇಳೋ ಒಂದು ಕ್ವೆಶನಲ್ಲಿ ಅವರೊಂದು ನಿಮಗೆ ಟ್ವಿಸ್ಟೆಡ್ ಕ್ವೆಶನ್ಸ್ನ ಕೇಳ್ಬೋದು, ಒಂದು ಹೈಯರ್ ಆರ್ಡರ್ ಕ್ವೆಶನನ್ನು. ನೀವು ಯಾವಾಗಲಾದರೂ ಈ ನಿಮ್ಮ ಒಂದು ಚಾಕ್ ಬೋರ್ಡ್ನಲ್ಲಿ ಏನಾದರೂ ಒಂದು ವರ್ಡ್ಸನ್ನು ಬರೆದು ನಿಮ್ಮ ಹೆಸರು ಅಥವಾ ಯಾವುದೋ ಒಂದು ಡಯಾಗ್ರಾಮ್ ಬಿಡಿಸಿ ಆ ಚಾಕ್ ಬೋರ್ಡನ್ನು ನೀವು ಇರೇಸೇ ಮಾಡಬಾರ್ದು. ಓಕೆ, 1 or 2 weeks ಅದೇ ಥರ ಬಿಟ್ಟು ಆಮೇಲೆ ಇರೇಸ್ ಮಾಡ್ಲಿಕ್ಕೆ ಹೋಗಿ ಅಲ್ಲಿ ನೀವು ಸ್ವಲ್ಪ ಜಾಸ್ತಿ ಪ್ರೆಷರ್ ಹಾಕಬೇಕಾಗುತ್ತೆ. ನೀವೇನು ಬರೆದಿರ್ತೀರೋ ಅದು ಈಸಿಯಾಗಿ ಇರೇಸ್ ಆಗಲ್ಲ. ಯಾಕೆ? ಚಾಕ್ ಪೀಸಲ್ಲಿರುವಂತಹ ಪಾರ್ಟಿಕಲ್ಸ್ಗಳು ಆ ಬೋರ್ಡಲ್ಲಿರುವಂತಹ ಸಾಲಿಡಲ್ಲಿರುವಂತಹ ಹೋಲ್ಸ್ ಒಳಗಡೆ, ಸಣ್ಣ ಸಣ್ಣ ಪೋರ್ಸ್ ಒಳಗಡೆ ಜಾಯಿನ್ ಆಗಿ ಡಿಫ್ಯೂಸ್ ಆಗುತ್ತೆ. ಸೊ ಸಾಲಿಡ್ ಅಂತ ಹೇಳುವ ಸಬ್ಸ್ಟೆನ್ಸ್ ಮೇಲೆ ಸಣ್ಣ ಸಣ್ಣ ಪೋರ್ಸ್ಗಳಿದ್ದರೆ ಡಿಫ್ಯೂಷನ್ ಇಸ್ ಪಾಸಿಬಲ್. ಬಟ್ ಅದು ಇಂಟರ್ ಪಾರ್ಟಿಕಲ್ ಫೋರ್ಸ್ ಅಂತ ಹೇಳಿ, ನಾವು ಇಂಟರ್ ಪಾರ್ಟಿಕಲ್ ಸ್ಪೇಸ್ ಅಂತ ಹೇಳಕ್ಕೆ ಬರಲ್ಲ. ಓಕೆ, ಸೊ ಇಟ್ ಇಸ್ ಜಸ್ಟ್ ದ ಪೋರ್ಸ್ ಆನ್ ದ ಸರ್ಫೇಸ್ ಅಂತ ಹೇಳಿ. ಸೊ ಇಲ್ಲೂ ಕೂಡ ಆ ಎಕ್ಸಾಂಪಲ್ನ ಕೇಳ್ತಾರೆ. ಯಾತಕ್ಕೋಸ್ಕರ ಬೋರ್ಡ್ ಮೇಲೆ ಏನಾದ್ರು ಬರೆದು ಸ್ವಲ್ಪ ದಿನ ಆದಮೇಲೆ ಅಳ್ಸೋಕ್ಕಾಗಲ್ಲ? ಬಿಕಾಸ್ ಚಾಕ್ ಪೀಸ್ ಪಾರ್ಟಿಕಲ್ಸ್ ಗೆಟ್ ಡಿಫ್ಯೂಸ್ಡ್ ಇನ್ ಟು ದ ಪೋರ್ಸ್ ಆಫ್ ಬೋರ್ಡ್ ಅಂತ ಹೇಳ್ಬೋದು. ಅದು ಅದೇ ಥರ ವಿಸ್ಕಾಸಿಟಿ ಅಥವಾ ಫ್ಲೂಯಿಡಿಟಿ ಅಂತ ಹೇಳಿ ಬಂದಾಗ ಯಾತಕ್ಕೋಸ್ಕರ ಈ ಸಾಲಿಡ್ ಪಾರ್ಟಿಕಲ್ಸ್ಗಳಿಗೆ ಕೈನೆಟಿಕ್ ಎನರ್ಜಿ ಕಡಿಮೆ ಇದೆ ಅಂತ ಹೇಳಿದ್ರು ಕೂಡ ಹನಿ ಮತ್ತು ವಾಟರ್ದು ಫ್ಲೋ ರೇಟ್ನ ನೀವು ಕಂಪೇರ್ ಮಾಡಿದ್ರೆ, okay, honey and water is in liquid state, that we talk in the liquid state itself. So ee solid state nalli solids just do not move anta heladana. So honey and water will be in the liquid state itself, we'll discuss. So this question is related to rubber band. Rubber band na stretch ಮಾಡ್ತೀರಾ. Do you call it as a solid? Yes, it is a solid. It expands once you apply the pressure, but the moment you remove the pressure it will regain its natural ಅಥವಾ original size. ಶುಗರ್ ಮತ್ತು ಸಾಲ್ಟನ್ನು ಮಿಕ್ಸ್ ಮಾಡ್ತೀರಾ ಅನ್ಕೊಳ್ಳಿ. ಸೊ ದ ಮೊಮೆಂಟ್ ಯು ಮಿಕ್ಸ್ ದ ಶುಗರ್ ಆ್ಯಂಡ್ ಸಾಲ್ಟ್ ಏನಾಗುತ್ತೆ, ಡಿಫ್ರೆಂಟ್ ಜಾರ್ಸ್ನಲ್ಲಿ ಅವುಗಳು ಜಾರಿದು ಶೇಪನ್ನು ಆಕ್ಯುಪೈ ಮಾಡ್ಕೊಳ್ಳುತ್ತೆ? ನೋ, ದ ಶುಗರ್ ಆ್ಯಂಡ್ ಸಾಲ್ಟ್ ಪಾರ್ಟಿಕಲ್ಸ್ ಡು ನಾಟ್ ಟೇಕ್ ಅಪ್ ದ ಶೇಪ್ ಆಫ್ ದ ಜಾರ್ ಆರ್ ಕಂಟೈನರ್, ದೇ ಡೂ ಹ್ಯಾವ್ ದೇರ್ ಓನ್ ಶೇಪ್, ಫಿಕ್ಸ್ಡ್ ಶೇಪ್ ಅಂತ ಹೇಳಿ. ದೆನ್ ಕಮ್ಸ್
ಸ್ಪಾಂಜ್ ಅನ್ನು ನೀವು ಸ್ಕ್ವೀಸ್ ಮಾಡ್ಬೋದು, ಪ್ರೆಸ್ ಮಾಡ್ಬೋದು, ಯೆಟ್ ಯು ಕಾಲ್ ಇಟ್ ಆಸ್ ಅ ಸಾಲಿಡ್ ಅನ್ನು ಕಂಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಹೌ ಡು ಯು ಕಂಪ್ರೆಸ್ ಸ್ಪಾಂಜ್ ಅನ್ನು ಹೇಗೆ ಕಂಪ್ರೆಸ್ ಮಾಡ್ತೀರಾ? ಬಿಕಾಸ್ ಇನ್ ಸ್ಪಾಂಜ್ ದರ್ ಎಕ್ಸಿಸ್ಟ್ ಲಾಟ್ ಆಫ್ ಮೈನ್ಯೂಟ್ ಹೋಲ್ಸ್ ಆ್ಯಂಡ್ ದೀಸ್ ಹೋಲ್ಸ್ ಹ್ಯಾವ್ ಗಾಟ್ ಏರ್ ಟ್ರ್ಯಾಪ್ಡ್ ಇನ್ ಇಟ್. ದ ಮೊಮೆಂಟ್ ಯು squeeze it, the moment you apply the pressure, this air ಏನಾಗುತ್ತೆ expel ಆಗುತ್ತೆ ಆ ಹೋಲಿಂದ. Hence you can actually compress the sponge. It's because of the air which is getting expelled out of it, yet it is a solid. It is called as solid ಅಂತಾನೆ ಹೇಳ್ಬೋದು. Then comes to one of the activity. ನಾನು ನಿಮಗೆ 4 ಆಬ್ಜೆಕ್ಟ್ಸ್ ಕೊಡ್ತೇನೆ. That object is nothing but ಪೆನ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಪೆನ್ನನ್ನು ತಗೊಂಡು ನಿಮ್ಮ ಬುಕ್ಕಲ್ಲಿ ಬಿಡಿಸಿ ಅದ್ರದ್ದು ಡಯಾಗ್ರಾಮನ್ನು. ಆಮೇಲೆ ಒಂದು ಬುಕ್, ಸಣ್ಣ ಯಾವುದೋ ಒಂದು ಬುಕ್ ಇಟ್ಕೊಳ್ಳಿ. needle, wooden stick. 4 object ಇದೆ. First object is pen, second is book, third one is needle, and fourth one is wooden stick. ಈ 4 ಸಣ್ಣ ಸಣ್ಣ ಆಬ್ಜೆಕ್ಟ್ಸ್ ಅನ್ನ ಯು ಟೇಕ್ ಆನ್ ಅ ಪೇಪರ್, ಬ್ಲಾಂಕ್ ಪೇಪರ್, ಅವುಗಳದ್ದು ಶೇಪ್ ಅನ್ನ ಬಿಡಿಸ್ತಾ ಹೋಗಿ. And I'll ask you this question. Do they have definite shape? What is your answer? Yes, they do have it. So for example, ಈಗ ನಾನು ಕೈ ಇಟ್ಕೊಂಡು if I start drawing, ಇದು the shape of my hand, right? So there is a fixed shape. ಅವುಗಳಿಗೆ fixed shape ಇದೆ. Do they have distinct boundaries? ಅವುಗಳನ್ನು ಬೇರೆದರಿಂದ ಸಪರೇಟ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? Yes, they do have the distinct boundary. They do have fixed shape. They do have fixed volume. ಹಾಗಾಗಿ you can call these as what? Solids ಅಂತ ಹೇಳ್ಬೋದು. Can you compress them? ನೀವು ಅವುಗಳನ್ನ ಇಟ್ಕೊಂಡು ಕಂಪ್ರೆಸ್ ಮಾಡ್ಲಿಕ್ಕೆ ಹೋದ್ರೆ, can you compress it? No, we can't compress because the particle force are very strong. So ಅವುಗಳನ್ನ ಕಂಪ್ರೆಸ್ ಮಾಡೋದು ಅಷ್ಟು ಈಸಿ ಅಲ್ಲ. Do they diffuse into each other? ಅವುಗಳೆರಡು ಮಿಕ್ಸ್ ಆಗುತ್ತಾ? ಇಲ್ಲ, ಅವುಗಳನ್ನ ನೀವು ಸಪ್ರೇಟ್ ಆಗಿ ತಗೊಳ್ಬೋದು. ಮಿಕ್ಸಿಂಗ್ ಅಂತ ಹೇಳಿದ್ರೆ ಯು ಶುಡ್ ನಾಟ್ ಬಿ ಏಬಲ್ ಟು ಸಪ್ರೇಟ್ ದೆಮ್ ವೆರಿ ಕ್ವಿಕ್ಲಿ. ಸೊ ಬಟ್ ನಿಮಗೆ ಅದನ್ನ ಈಸಿಯಾಗಿ ಸಪ್ರೇಟ್ ಮಾಡ್ಬೋದು. ದೇ ವೋಂಟ್ ಮಿಕ್ಸ್ ವಿತ್ ಈಚ್ ಅದರ್. ದ ಡಿಫ್ಯೂಷನ್ ಈಸ್ ವೆರಿ ಲೆಸ್ ಬಿಟ್ವೀನ್ ದ ಸಾಲಿಡ್ಸ್ ಅಂತ ಹೇಳುವಂಥದ್ದು. ಈ ಆಕ್ಟಿವಿಟಿ ಐ ಗೆಸ್ 1.9 would talk about all this characteristics of solids on these 4 objects. Next ಬರುತ್ತೆ ಸೆಕೆಂಡ್ ಸ್ಟೇಟ್ ಆಫ್ ಮ್ಯಾಟರ್, ಅಥವಾ ಸೆಕೆಂಡ್ ಸ್ಟೇಟ್ ಅಂತ ಹೇಳಿ ಅಲ್ಲ, ಅಥವಾ ನೆಕ್ಸ್ಟ್ ಸ್ಟೇಟ್ ಇಸ್ ಲಿಕ್ವಿಡ್ ಸ್ಟೇಟ್. ಸೊ ಒಂದು ಜಾರಲ್ಲಿ ವಾಟರ್ ತಗೊಂಡು ಐ ಹ್ಯಾವ್ ಟೇಕನ್ ಅ ವಾಟರ್ ಇನ್ ಅ ಜಾರ್ ಆ್ಯಂಡ್ ಅ ಸ್ಮಾಲ್ ಪೋರ್ಷನ್ ಇಫ್ ಐ ಕೀಪ್ ಅಬ್ಸರ್ವಿಂಗ್, ದೆನ್ ಹೌ ದ ಪಾರ್ಟಿಕಲ್ಸ್ ಆರ್ ಅರೇಂಜ್ಡ್. ದ ಪಾರ್ಟಿಕಲ್ಸ್ ಆರ್ ಅರೇಂಜ್ಡ್ ಇನ್ ಸಚ್ ಅ ವೇ ದಟ್ ದೇರ್ ಯು ಕ್ಯಾನ್ ಸಿ ಅ ಸ್ಪೇಸ್ ವಿಚ್ ಇಸ್ ಬಿನ್ ಇಂಡಿಕೇಟೆಡ್ ಬೈ ಆರೋ ಮಾರ್ಕ್. ಅದೇ ಸ್ಪೇಸನ್ನು ಇಫ್ ಐ ಹ್ಯಾವ್ ಟು show here, look at wherever my pen is moving, there is a space. ಆ ಸ್ಪೇಸಲ್ಲಿ ನನ್ನ ಪೆನ್ ಮೂವ್ ಮಾಡ್ತಾ ಇದ್ದೀನಿ, ರೈಟ್? ಹ್ಯೂಜ್ ಸ್ಪೇಸ್ ಎಕ್ಸಿಸ್ಟ್ ಬಿಟ್ವೀನ್ ದ ಪಾರ್ಟಿಕಲ್ಸ್. ಡು ಯು ಅಗ್ರಿ ದಟ್ ದ ಸ್ಪೇಸ್ ಇಸ್ ದೇರ್? ಆ ಸ್ಪೇಸ್ ಇರೋದಕ್ಕೆ ತಾನೇ ನನಗೆ ಆ ಡಯಾಗ್ರಾಮ್ಸ್ನ ಈ ವೇಲ್ ಬರೆಯೋಕ್ಕಾಗೋದು. ಸೊ ದೇರ್ ಎಕ್ಸಿಸ್ಟ್ ಅ ಸ್ಪೇಸ್ ಅಂತ ಹೇಳೋದು ಗೊತ್ತಾಯ್ತು ನಿಮಗೆ. ಸೊ ಐ ಗೆಸ್ ನಾನು ಬರೆದಿರೋದು ನಿಮಗೆ ಕಾಣಲ್ವೇನೋ? ಓಕೆ, ಐ ಹೋಪ್ ನಾವ್ ಯು ಕ್ಯಾನ್ ಸಿ. Yeah, there exists a space. So liquid na hege define ಮಾಡ್ತೀರಾ? Comparing to the solid, particles, interparticle force is lesser, interparticle space is more anta heli you compare it with the solid and you define a state of matter where there exists a force, a less force between particle and a maximum space or a moderate space compared to solids between the particles. So you call such state of matter as liquid anta heli helbodu. So what are the characteristics of liquid state? Point number 1, liquid do not have fixed shape. avugalige shape illa, but yes, they do carry definite volume. Definite volumes ಗಳಿರುತ್ತೆ liquid ಗೆ. Okay, ಲಿಕ್ವಿಡ್ಗೆ ಬಂದು ಡೆಫಿನೆಟ್ ವಾಲ್ಯೂಮ್ ಇರುತ್ತೆ. ಯಾತಕ್ಕೋಸ್ಕರ ಶೇಪ್ ಇಲ್ಲ? ಬಿಕಾಸ್ ದ ಕೊಹೆಸಿವ್ ಫೋರ್ಸ್ ಆರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಲಿಕ್ವಿಡ್ ಪಾರ್ಟಿಕಲ್ಸ್ಗಳು ಇಸ್ ನಾಟ್ ಸ್ಟ್ರಾಂಗ್. ಅವುಗಳು ಸ್ಟ್ರಾಂಗ್ ಇದ್ರೆ ಅವುಗಳು ಇಂಟ್ಯಾಕ್ಟ್ ಆಗಿರುತ್ತೆ. ದೇ ಆರ್ ನಾಟ್ ಸ್ಟ್ರಾಂಗ್, ಹೆನ್ಸ್ ದೇ ಆರ್ ನಾಟ್ ಇನ್ ಅ ಸಾಲಿಡ್ ಶೇಪ್. ಸೊ ದೇ ಡೂ ಹ್ಯಾವ್ ಅ ವಾಲ್ಯೂಮ್, ಫಿಕ್ಸ್ಡ್ ವಾಲ್ಯೂಮ್. ಫಿಕ್ಸ್ಡ್ ವಾಲ್ಯೂಮ್ ಇದೆ ಅಂತ ಹೇಳಿ ಹೇಗೆ ಹೇಳ್ತೀರಾ? ಸೊ ಐ ವಿಲ್ ಟೇಕ್ 3 ಕಂಟೈನರ್ಸ್, 3 ಕಂಟೈನರ್ಸ್ನ ತಗೊಂಡು ಒಂದು 80 ml ವಾಟರನ್ನು ನಾನು ಆ್ಯಡ್ ಮಾಡ್ತೀನಿ ಈ ಬೀಕರಲ್ಲಿ. ಓಕೆ, ಆ್ಯಂಡ್ ನೌ ಐ ಆಮ್ ಗೋಯಿಂಗ್ ಟು ಟೇಕ್ ದ ಕೋನಿಕಲ್ ಫ್ಲಾಸ್ಕ್.
ಇಲ್ಲೂ ಕೂಡ ನಾನು ಆ್ಯಡ್ ಮಾಡಿರೋ ವಾಟರ್, ಸೊ ಕೋನಿಕಲ್ ಫ್ಲಾಸ್ಕಿದು ಟೋಟಲ್ ವಾಲ್ಯೂಮ್ ಬಂದು 250 ml ಇರುತ್ತೆ. ಈ ಬೀಕರ್ದು ಟೋಟಲ್ ವಾಲ್ಯೂಮ್ ಬಂದು 100 ml ಇರುತ್ತೆ. ಸೊ ಈ 80 ml ವಾಟರನ್ನು ನಾನೇನಾದರೂ 250 ml ಅಷ್ಟು ವಾಲ್ಯೂಮ್ ಇರುವ ಕೊನಿಕಲ್ ಫ್ಲಾಸ್ಕಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ ಅಂದರೆ ದ ವಾಲ್ಯೂಮ್ ಆಫ್ ದ ವಾಟರ್ ಇಲ್ಲೂ ಕೂಡ 80 ml ಇರುತ್ತೆ. ಇಟ್ ಈಸ್ ನಾಟ್ ಗೋಯಿಂಗ್ ಟು ಆಕ್ಯುಪೈ ದಿ ಎಂಟೈರ್ ಕಂಟೈನರ್ ಆಕ್ಯುಪೈ ಮಾಡ್ತಿದೆ ಅಂತ ಹೇಳಿದ್ರೆ ಫಿಕ್ಸ್ಡ್ ವಾಲ್ಯೂಮ್ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ಎಷ್ಟು ಆಕ್ಯುಪೈ ಮಾಡಿತ್ತು ಅಷ್ಟೇ ವಾಲ್ಯೂಮ್ ಇಲ್ಲೂ ಕೂಡ ಆಕ್ಯುಪೈ ಮಾಡ್ತಿದೆ ಅಂತ ಹೇಳಿದ್ರೆ ಎಸ್, ಲಿಕ್ವಿಡ್ ಪಾರ್ಟಿಕಲ್ಸ್ ಡೂ ಹ್ಯಾವ್ ಫಿಕ್ಸ್ಡ್ ವಾಲ್ಯೂಮ್. ನೀವು ಅದು ಒಂದು ಸೇಮ್ ಕ್ವಾಂಟಿಟಿಯನ್ನು ಬೇರೆ ಬೇರೆ ಕಂಟೈನರಿಗೆ ಹಾಕಿದ್ರೆ ಪ್ರತಿ ಕಂಟೈನರಲ್ಲೂ ಅಷ್ಟೇ ಜಾಗವನ್ನು ಆ ಒಂದು ಲಿಕ್ವಿಡ್ ಸಬ್ಸ್ಟೆನ್ಸ್ ಆಕ್ಯುಪೈ ಮಾಡ್ತಾ ಇದೆ ಅಂತ ಹೇಳಿದ್ರೆ ದೇ ಡೂ ಹ್ಯಾವ್ ದ ಫಿಕ್ಸ್ಡ್ ವಾಲ್ಯೂಮ್. ಎಲ್ಲಿ ಇಟ್ಟರು ಅದಷ್ಟೇ ಸ್ಪೇಸ್ನ ಆಕ್ಯುಪೈ ಮಾಡುತ್ತೆ, ಅದಕ್ಕಿಂತ ಜಾಸ್ತಿ ಸ್ಪೇಸನ್ನು ಅದು ಆಕ್ಯುಪೈ ಮಾಡಲ್ಲ ಅಂತ ಹೇಳಿ ಗೊತ್ತಾಯ್ತು ನಿಮಗೆ. ಕರೆಕ್ಟ್. ಸೊ ವೈ ಡು ದೇ ಹ್ಯಾವ್ ಫಿಕ್ಸ್ಡ್ ವಾಲ್ಯೂಮ್? ಕೊಹೆಸಿವ್ ಫೋರ್ಸ್ ಇದೆ, ಫಿಕ್ಸ್ಡ್ ಶೇಪ್ ಕೊಡುವಷ್ಟು ಸ್ಟ್ರಾಂಗ್ ಇಲ್ಲ, ಬಟ್ ಫಿಕ್ಸ್ಡ್ ವಾಲ್ಯೂಮ್ ಕೊಡುವಷ್ಟು ಆ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ಕೊಹೆಸಿವ್ ಫೋರ್ಸ್ ಆರ್ ಫೋರ್ಸ್ ಬಿಟ್ವೀನ್ ಇಂಟರ್ ಪಾರ್ಟಿಕಲ್ಸ್ ಆರ್ ಸ್ಟ್ರಾಂಗ್ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಪಾಯಿಂಟ್ ಇಸ್ ಕಂಪ್ರೆಸಬಿಲಿಟಿ. ನೀವು ಲಿಕ್ವಿಡನ್ನು ಕಂಪ್ರೆಸ್ ಮಾಡಲಿಕ್ಕಾಗುತ್ತಾ? ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಇದೆ, ಅದನ್ನು ನೀವು ಕಂಪ್ರೆಸ್ ಮಾಡಲಿಕ್ಕಾಗುತ್ತಾ? ಎಸ್, ಲಿಕ್ವಿಡ್ಸನ್ನು ಕಂಪ್ರೆಸ್ ಮಾಡ್ಬೋದು. ಕಂಪ್ರೆಸಬಿಲಿಟಿದು ಎಕ್ಸ್ಟೆಂಟ್ ಇಸ್ ಗ್ರೇಟರ್ ಕಂಪೇರ್ ಟು ಸಾಲಿಡ್ ಬಟ್ ಲೆಸ್ಸರ್ ಕಂಪೇರ್ ಟು ಗ್ಯಾಸ್. ಗ್ಯಾಸ್ ಅಷ್ಟು ಈಸಿಯಾಗಿ ನಾವು ಕಂಪ್ರೆಸ್ ಮಾಡಲಿಕ್ಕೆ ಆಗಲ್ಲ ಲಿಕ್ವಿಡನ್ನು. ಸ್ಟಿಲ್ ದೇರ್ ಇಸ್ ಅ ಸ್ಕೋಪ್ ಬಿಕಾಸ್ ದೇರ್ ಎಕ್ಸಿಸ್ಟ್ ಸ್ಪೇಸ್ ಬಿಟ್ವೀನ್ ಪಾರ್ಟಿಕಲ್ಸ್ ಅಂತ ಹೇಳ್ಬೋದು. ರೈಟ್. ಸೊ ದೀಸ್ ಟು ಆರ್ ದ ಕ್ಯಾರೆಕ್ಟರಿಸ್ಟಿಕ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಲಿಕ್ವಿಡ್ಸಿಗೆ ಫ್ಲೂಯಿಡಿಟಿ ಇದೆ ಬಟ್ ರಿಜಿಡಿಟಿ ಇಲ್ಲ. ಇದನ್ನು ಹೇಗೆ ಜಸ್ಟಿಫೈ ಮಾಡ್ತೀರಾ? ಸೊ ಲಿಕ್ವಿಡ್ಸ್ ಕ್ಯಾನ್ ಫ್ಲೋ, ಸೊ ದಿಸ್ ಇಸ್ ಡ್ಯೂ ಟು ದ ಲೆಸ್. ಫ್ಲೂಯಿಡಿಟಿ ಯಾಕಿದೆ ಅಂತ ಹೇಳಿದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಇದೆ. ರಿಜಿಡಿಟಿ ಯಾಕಿದೆ? ಫೋರ್ಸ್ ಆಫ್ ಅಟ್ರಾಕ್ಷನ್ ಸ್ಟ್ರಾಂಗ್ ಇಲ್ಲ. ಸೊ ಫ್ಲೂಯಿಡಿಟಿ is there because they can flow as the force of attraction is lesser. ಎಕ್ಸಾಂಪಲ್ ಹೇಳೋದಾದ್ರೆ ವಾಟರ್ ಮತ್ತು ಹನಿಯನ್ನು ನೀವು ಎರಡನ್ನು ಕಂಪೇರ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ವಾಟರ್ ವಿಲ್ ಫ್ಲೋ ಈಸಿಲಿ ಕಂಪೇರ್ ಟು ಹನಿ ಟೇಕ್ಸ್ ಇಟ್ಸ್ ಓನ್ ಟೈಮ್ ಬಿಕಾಸ್ ಹನಿದು ಪಾರ್ಟಿಕಲ್ ಮಾಸ್ ಈಸ್ ಮೋರ್ ದ ಮಾಸ್ ಲೆಸರ್ ವಿಲ್ ಬಿ ದ ಫ್ಲೂಯಿಡಿಟಿ ಅಂತ ಹೇಳ್ಬೋದು. ಸಿಮಿಲರ್ಲಿ ವೆನ್ ವಿ ಟಾಕ್ ಅಬೌಟ್ ದ ಡಿಫ್ಯೂಷನ್ ಪ್ರಾಪರ್ಟಿ ಆಫ್ ಅ ಲಿಕ್ವಿಡ್, ಸೊ ಲಿಕ್ವಿಡ್ಸ್ ಡೂ ಡಿಫ್ಯೂಸ್ ಅಂತ ಹೇಳಿ. ಎಸ್, ನೀವು ಇವಾಗ ಒಂದು ಕಂಟೈನರ್ಗೆ ಲಿಕ್ವಿಡ್ ತಗೊಳ್ಳಿ. ಸೇ ದ್ಯಾಟ್ ಐ ಆಮ್ ಟೇಕಿಂಗ್ ಅ ಕಂಟೈನರ್, 3 ಕಂಟೈನರ್ಸ್ ತಗೊಳ್ತೀನಿ. ಓಕೆ, ಮೂರು ಕಂಟೈನರಲ್ಲೂ ಐ ಟೇಕ್ ವಾಟರ್. ಆಲ್ ರೈಟ್, ಮೂರು ಕಂಟೈನರಲ್ಲೂ ನಾನು ವಾಟರ್ ತಗೊಂಡಿದ್ದೀನಿ. ಫಸ್ಟ್ ಕಂಟೈನರ್ಗೆ ಐ ವಿಲ್ ಆ್ಯಡ್ ಸಾಲ್ಟ್. ಸೆಕೆಂಡ್ ಕಂಟೈನರಿಗೆ ಐ ವಿಲ್ ಆ್ಯಡ್ ಆಲ್ಕೋಹಾಲ್. ಥರ್ಡ್ ಕಂಟೈನರಿಗೆ ಐ ವಿಲ್ ಆ್ಯಡ್ ಆಕ್ಸಿಜನ್. ಇವು ಮೂರು ಕೂಡ ವಾಟರಲ್ಲಿರುವಂತಹ ಇಂಟರ್ ಪಾರ್ಟಿಕಲ್ ಫೋರ್ಸ್ ಅಂದರೆ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ನಡುವೆ ಸ್ಪೇಸ್ ನಡುವೆ ಆಕ್ಯುಪೈ ಮಾಡುತ್ತೆ. ಸಾಲ್ಟನ್ನು ನೀವು ನೀರಲ್ಲಿ ಮಿಕ್ಸ್ ಮಾಡ್ತೀರಾ, ಸಾಲ್ಟ್ ಡಿಸಾಲ್ವ್ ಆಗುತ್ತೆ. ನಿಮಗೆ ಮತ್ತೆ ಸಾಲ್ಟನ್ನು ಹುಡುಕ್ಬೇಕಂದ್ರೆ ಆ ವಾಟರನ್ನು ಒಂದಾದರೆ ನೀವು ಇವಾಪರೇಟ್ ಮಾಡಬೇಕು. ಬಟ್ ಸಾಲ್ಟ್ ವಿಲ್ ಡಿಫ್ಯೂಸ್ ಇನ್ ದ ವಾಟರ್, ಇಂಟರ್ ಮಿಕ್ಸ್ ಆಗುತ್ತೆ. ಅದೇ ಥರ ನೀವು ಆಲ್ಕೋಹಾಲ್ ಹಾಕ್ತೀರಾ ಅಂತ ಹೇಳಿದ್ರೆ ಅದು ಕೂಡ ವಾಟರ್ ಜೊತೆ ಇಂಟರ್ ಮಿಕ್ಸ್ ಆಗುತ್ತೆ. ಸಪೋಸ್ ನೀವು ಆಕ್ಸಿಜನ್ ಗ್ಯಾಸ್ ನೀರಿಗೆ ಹಾಕ್ತೀರಾ ಅಂತ ಹೇಳಿದರೆ ಇಲ್ಲೂ ಕೂಡ ಆಕ್ಸಿಜನ್ ಗ್ಯಾಸ್ ಇಂಟರ್ ಮಿಕ್ಸ್ ಆಗುತ್ತೆ. ಇದನ್ನು ಹೇಗೆ ಹೇಳ್ತೀರಾ? ಅಕ್ವಾಟಿಕ್ ಆ್ಯನಿಮಲ್ಸ್ಗಳು ಅವುಗಳಿಗೆ ಬದುಕಲಿಕ್ಕೆ ಬೇಕಾಗಿರುವಂತಹ ಆಕ್ಸಿಜನನ್ನು ದೇ ಟೇಕ್ ಇಟ್ ಫ್ರಮ್ ವಾಟರ್, ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ಹೇಳ್ತೀರಾ ನೀವು ಅಲ್ವಾ? ಸೊ ಈ ಲಿಕ್ವಿಡಲ್ಲಿ ವೆನ್ ಯು ಟಾಕ್ ಅಬೌಟ್ ದಿಸ್ ಸ್ಟೇಟ್ ಆಫ್ ಮ್ಯಾಟರ್, ಲಿಕ್ವಿಡಲ್ಲಿ ಡಿಫ್ಯೂಷನ್ ಇಸ್ ಪಾಸಿಬಲ್ ವಿತ್ ಆಲ್ ದಿ ಅದರ್ 3 states. Liquid and solid, liquid and gas. ಈ ಮೂರು ಸ್ಟೇಟ್ಗಳು ಕೂಡ ಪರಸ್ಪರ ಡಿಫ್ಯೂಸ್ ಆಗುತ್ತೆ. ಬಟ್ ಸಾಲಿಡ್ ಅಂಡ್ ಸಾಲಿಡ್ ಕೆನಾಟ್ ಡಿಫ್ಯೂಸ್. ಲಿಕ್ವಿಡ್ ಅಂಡ್ ಲಿಕ್ವಿಡ್ ಕ್ಯಾನ್ ಡಿಫ್ಯೂಸ್. ಲಿಕ್ವಿಡ್ ಅಂಡ್ ಸಾಲಿಡ್ ಕ್ಯಾನ್ ಡಿಫ್ಯೂಸ್. ಲಿಕ್ವಿಡ್ ಅಂಡ್ ಗ್ಯಾಸ್ ಆಲ್ಸೋ ಕ್ಯಾನ್ ಗೆಟ್ ಇನ್ ಟು ದ ಡಿಫ್ಯೂಷನ್. ಸೊ that is one more important property you can observe. So the rate of diffusion obviously between two liquids will be always greater compared to the rest. ಸೊ ಇವಾಗ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದ್ರೆ ಡೆನ್ಸಿಟಿ. ಸೊ ವೆನ್ ಐ ಟಾಕ್ ಅಬೌಟ್ ಡೆನ್ಸಿಟಿ ಯು ಶುಡ್ ನೋ ದಿಸ್ ಫಾರ್ಮುಲಾ. ಡೆನ್ಸಿಟಿಯನ್ನು ಮಾಸ್ ಮತ್ತು ವಾಲ್ಯೂಮ್ಗೆ ಕಂಪೇರ್ ಮಾಡ್ಬೋದು. ಓಕೆ, ಡೆನ್ಸಿಟಿಯನ್ನು ಮಾಸ್ ಮತ್ತು ವಾಲ್ಯೂಮ್ ಇಟ್ಕೊಂಡು ಮೆಷರ್ ಮಾಡ್ಬೋದು. ಸೇ ದ್ಯಾಟ್
ತುಂಬ ಪಾರ್ಟಿಕಲ್ಸ್ಗಳಿದೆ, ತುಂಬ ಮಾಸ್ ಇದೆ, ಡೆನ್ಸಿಟಿ ಈಸ್ ಮೋರ್. ಯಾವಾಗ ಮಾಸ್ ಜಾಸ್ತಿ ಆಗುತ್ತೋ, ವೆನ್ ಮಾಸ್ ಇಸ್ ಮೋರ್, ಡೆನ್ಸಿಟಿ ಕೂಡ ಜಾಸ್ತಿ ಆಗುತ್ತೆ. ಆರೋ ಮಾರ್ಕ್ ಅಪ್ವರ್ಡ್ ಇಂಡಿಕೇಟ್ಸ್ ಮೋರ್ ಥಿಂಗ್. ಯಾವಾಗ ವಾಲ್ಯೂಮ್ ಜಾಸ್ತಿ ಆಗುತ್ತೋ, ವೆನೆವರ್ ದ ವಾಲ್ಯೂಮ್ ಇಸ್ ಮೋರ್, ಡೆನ್ಸಿಟಿ ಏನಾಗಬೇಕು, ಡಿಕ್ರೀಸ್ ಆಗಬೇಕು. ಸೊ ಡೆನ್ಸಿಟಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ಸೊ ವಾಲ್ಯೂಮ್ ಜಾಸ್ತಿ ಆದರೆ ಡೆನ್ಸಿಟಿ ಕಡಿಮೆ ಆಗಬೇಕು. ಡೆನ್ಸಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್. ಹೆನ್ಸ್ ಮಾಸ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಡೆನ್ಸಿಟಿ ಕೂಡ ಜಾಸ್ತಿ ಆಗಬೇಕು. ಸೊ ಈ ಪ್ರಾಪರ್ಟಿ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಐ ವಿಲ್ ಟೆಲ್ ಯು ವೈ. ಅವ್ರು ಕೇಳ್ತಾರೆ ಲಿಕ್ವಿಡಿಗೆ ಡೆನ್ಸಿಟಿ ಜಾಸ್ತಿ ಇದೆಯಾ ಅಂತ ಹೇಳಿ. ಲಿಕ್ವಿಡಿಗೆ ಮತ್ತು ನಾವಿವಾಗ ಸಾಲಿಡಿಗೆ ಎರಡು ಕಲ್ತ್ವಿ. ಸೊ ನೀವು ಆ ಸಾಲಿಡ್ ಮತ್ತು ಲಿಕ್ವಿಡ್ ತಗೊಂಡಾಗ ಇಂಟರ್ ಪಾರ್ಟಿಕಲ್ ಸ್ಪೇಸ್, ಇಲ್ಲಿ 3 ಆಟಮ್ಸ್ನ ನಾನು ತುಂಬ ಕ್ಲೋಸಾಗಿ ಬರಿಬೋದು. ಇಲ್ಲಿ ಆಟಮ್ಸ್ಗಳು ಹತ್ರ ಇದೆ, ಬಟ್ ಯು ಕ್ಯಾನ್ ಸಿ ದ ಇಂಟರ್ ಪಾರ್ಟಿಕಲ್ ಸ್ಪೇಸ್ ಇಲ್ಲಿಲ್ಲ, ರೇರ್ ಆಗಿದೆ. ಇಲ್ಲೆಲ್ಲ ಇಂಟರ್ ಪಾರ್ಟಿಕಲ್ ಸ್ಪೇಸ್ ಇದೆ ಅಲ್ವಾ, ಅಂದರೆ ವಾಲ್ಯೂಮ್ ಇದೆ ಅಂತ ಹೇಳಿ ಆಯಿತು. ಲಿಕ್ವಿಡಲ್ಲಿ ವಾಲ್ಯೂಮ್ ಇದೆ. ವಾಲ್ಯೂಮ್ ಇತ್ತು ಅಂತ ಹೇಳಿದರೆ ಡೆನ್ಸಿಟಿ ಏನಾಗಬೇಕು, ಕಡಿಮೆ ಆಗಬೇಕು. ಸೊ ವಾಟರ್ದು ಡೆನ್ಸಿಟಿ ಅಥವಾ ಲಿಕ್ವಿಡ್ ಸಬ್ಸ್ಟೆನ್ಸ್ಗಳದ್ದು ಡೆನ್ಸಿಟಿ ಯಾವಾಗಲೂ ಕಡಿಮೆ ಇರುತ್ತೆ, ಬಿಕಾಸ್ ಇಂಟರ್ ಪಾರ್ಟಿಕಲ್ ಸ್ಪೇಸ್ ಜಾಸ್ತಿ ಇದೆ. ವಾಟ್ ಅಬೌಟ್ ಸಾಲಿಡ್ಸ್? ಸಾಲಿಡಿಗೆ ಏನು ಹೇಳ್ಬೋದು, ಸಾಲಿಡಿದು ಡೆನ್ಸಿಟಿ ಯಾವಾಗಲೂ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳೋದಕ್ಕೆ ಪಾಯಿಂಟ್ ಅಪ್ವರ್ಡ್ ಮಾಡಿದ್ದೀನಿ, ಬಿಕಾಸ್ ಅಲ್ಲಿ ಬಿಟ್ವೀನ್ ದಿಸ್ ಪಾರ್ಟಿಕಲ್ ದ ಸ್ಪೇಸ್ ಇಸ್ ವೆರಿ ಲೆಸ್ಸರ್. ಹಾಗಾಗಿ ಸಾಲಿಡ್ಸ್ ವಿಲ್ ಆಲ್ವೇಸ್ ಹ್ಯಾವ್ ಹೈಯರ್ ಅಮೌಂಟ್ ಆಫ್ ಡೆನ್ಸಿಟಿ. ಇದಿದ್ರೂ ಕೂಡ ನೆಕ್ಸ್ಟ್ ಕ್ವೆಶನ್ ಬರುತ್ತೆ, ಯಾವುದು ಜಾಸ್ತಿ ಡೆನ್ಸ್ ಇರುತ್ತೋ ಅದು ಸಿಂಕ್ ಆಗಬೇಕು, ಮುಳುಗೋಗಬೇಕು. ಇಟ್ ಶುಡ್ ನಾಟ್ ಫ್ಲೋಟ್. ಸಾಲಿಡಿಗೆ ಜಾಸ್ತಿ ಡೆನ್ಸಿಟಿ ಇದೆ ಅಂತ ಹೇಳಿದ್ರೆ, ನೀವು ಒಂದು ಐರನ್ ರಾಡನ್ನು ಏನಾದರೂ ನೀರಿಗೆ ಹಾಕ್ತೀರಾ ಅಥವಾ ಈ ಪೆನ್ನನ್ನು ನೀರಿಗೆ ಹಾಕ್ತೀರಾ ಅಂತ ಹೇಳಿದ್ರೆ ಇಟ್ ವಿಲ್ ನಾಟ್ ಫ್ಲೋಟ್, ಅದು ಒಳಗಡೆ ಹೋಗುತ್ತೆ, ಬಿಕಾಸ್ ಇಟ್ ಇಸ್ ಮೋರ್ ಡೆನ್ಸರ್. ಯಾವುದು ಹೆವಿ ಇರುತ್ತೋ ಅದು ಯಾವಾಗಲೂ ಕೂಡ ಗ್ರಾವಿಟಿಗೆ ಬೇಗ ಅಟ್ರಾಕ್ಟ್ ಆಗುತ್ತೆ. ಗ್ರಾವಿಟಿಗೆ ಅಟ್ರಾಕ್ಟ್ ಆಗೋದ್ರ ಬಗ್ಗೆ ಮಾತಾಡೋದು ಬೇಡ, ಬೇಗ ಸೆಟಲ್ ಆಗುತ್ತೆ ಅಂತ ಹೇಳ್ಬೋದು. ನಾವು ಟಾಕಿಂಗ್ ಅಬೌಟ್ ಐಸ್ ಆ್ಯಂಡ್ ವಾಟರ್. ಓಕೆನಾ? ಯಾವುದಕ್ಕೆ ಜಾಸ್ತಿ ಡೆನ್ಸಿಟಿ? ವೆನ್ ಐ ಟಾಕ್ ಡೆನ್ಸಿಟಿ ಫ್ಯಾಕ್ಟರ್ ವಿತ್ ರೆಸ್ಪೆಕ್ಟ್ ಟು ಐಸ್, ಇದು ಲೋ ಇದೆ. ಐಸ್ ಅಂತ ಹೇಳುವಂಥದ್ದು ಇಸ್ ಅ ಸಾಲಿಡ್, ಆದರೂ ಕೂಡ ಐ ಎಕ್ಸ್ಪೆಕ್ಟೆಡ್ ಹೈ ಡೆನ್ಸಿಟಿ, ಬಟ್ ದ ರಿಸಲ್ಟೆಂಟ್ ಪಾಯಿಂಟ್ ಇಸ್ ಲೋ. ಐಸಿಗೆ ಡೆನ್ಸಿಟಿ ಇಲ್ಲ, ಕಡಿಮೆ ಇದೆ ಬಟ್ ಕಡಿಮೆ ಇದೆ ಕಂಪೇರ್ ಟು ವಾಟರ್ ಇನ್ ಲಿಕ್ವಿಡ್ ಫಾರ್ಮ್. ವಾಟರ್ ಇನ್ ಲಿಕ್ವಿಡ್ ಫಾರ್ಮಿಗೆ ಕಂಪೇರ್ ಮಾಡಿದಾಗ ಐಸಿದು ಡೆನ್ಸಿಟಿ ಕಡಿಮೆ. ಯಾತಕ್ಕೋಸ್ಕರ? ಇಟ್ಸ್ ಪ್ಯೂರ್ಲಿ ಬೇಸ್ಡ್ ಆನ್ ದ ಸ್ಟ್ರಕ್ಚರ್ ಆಫ್ ಐಸ್. ಐಸ್ ಒಳಗಡೆ ವಾಟರ್ ಮಾಲಿಕ್ಯೂಲ್ಸ್ಗಳಿಗೆ ಕೇಜ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ, ಅಲ್ಲಿ ಜಾಸ್ತಿ ಪೋರಸ್ ಇರುತ್ತೆ, ಅಂದರೆ ವಾಲ್ಯೂಮ್ ಎಂಟಿ ವಾಲ್ಯೂಮ್ಸ್ ಇರುತ್ತೆ. ಸೊ ಇನ್ಸೈಡ್ ದಿ ಐಸ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಆರ್ ಬಿಟ್ವೀನ್ ದ ಹೆಕ್ಸಗನಲ್ ರಿಂಗ್ಸ್ ಆಫ್ ಮಾಲಿಕ್ಯೂಲ್ಸ್ ದೇರ್ ಎಕ್ಸಿಸ್ಟ್ ಲಾಟ್ ಆಫ್ ಪೋರ್ಸ್ ಆರ್ ಎಂಟಿ ಸ್ಪೇಸ್. ಹಾಗಾಗಿ ಬಿಕಾಸ್ ಆಫ್ ದಟ್ ಎಂಟಿ ಸ್ಪೇಸ್ ವಿಚ್ ಇಸ್ ದೇರ್ ಇನ್ ದ ಸ್ಟ್ರಕ್ಚರ್ ಆಫ್ ಐಸಲ್ಲಿ ಜಾಸ್ತಿ ವಾಲ್ಯೂಮ್ ಇರುತ್ತೆ. ಜಾಸ್ತಿ ವಾಲ್ಯೂಮ್ ಇದೆ ಅಂತ ಹೇಳಿದ್ರೆ ಡೆನ್ಸಿಟಿ ಏನಾಗಬೇಕು, ಕಡಿಮೆ ಆಗಬೇಕು. ಸೊ ಐಸ್ ಏನಾಗಬೇಕು, ಫ್ಲೋಟ್ ಆಗಬೇಕು. ಸೊ ದಿಸ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಅವ್ರು ಕೇಳ್ತಾರೆ ಯಾತಕ್ಕೋಸ್ಕರ ಅಂತ ಹೇಳಿ. ಸ್ಟ್ರಕ್ಚರ್ ಆಫ್ ದಿ ಐಸ್ ಇಸ್ ಮೋರ್ ಪೋರಸ್ ಕಂಪೇರ್ಡ್ ಟು ದಟ್ ಆಫ್ ವಾಟರ್. ದೇರ್ಫೋರ್ ಫಾರ್ ಅ ಗಿವನ್ ಮಾಸ್ ವಾಲ್ಯೂಮ್ ಆಫ್ ದಿ ಐಸ್ ಯಾವಾಗಲೂ ಕೂಡ ಮೋರ್ ಇರುತ್ತೆ. ವಾಲ್ಯೂಮ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಡೆನ್ಸಿಟಿ ಕಂಪ್ಯಾರಿಟಿವ್ಲಿ ಲೆಸ್ ಇರುತ್ತೆ ಅಂತ ಹೇಳಿ. ದಿಸ್ ಕ್ವೆಶನ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಟೂಡೆಂಟ್ಸ್ ಅಂಡರ್ಸ್ಟುಡ್ ದಿ ಇಂಪಾರ್ಟೆನ್ಸ್ ಆಫ್ ದ ಕ್ವೆಶನ್. ನೆಕ್ಸ್ಟ್ ಸಿಕ್ಸ್ತ್ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತ ಹೇಳಿದ್ರೆ ಕೈನೆಟಿಕ್ ಎನರ್ಜಿ. ಸೊ ಇಲ್ಲಿ ಪಾರ್ಟಿಕಲ್ ಫೋರ್ಸ್ ಕಡಿಮೆ ಇರೋದ್ರಿಂದ ಪಾರ್ಟಿಕಲ್ಸ್ ಕ್ಯಾನ್ ಮೂವ್ ಅಲ್ವಾ. ಸೊ ಪಾರ್ಟಿಕಲ್ಸ್ ಡೂ ಹ್ಯಾವ್ ಕೈನೆಟಿಕ್ ಎನರ್ಜಿ ಮಚ್ ಬೆಟರ್ ಕಂಪೇರ್ ಟು ಆರ್ ಮಚ್ ಹೈಯರ್ ಕಂಪೇರ್ ಟು ಸಾಲಿಡ್ ಸ್ಟೇಟ್ ಅಂತ ಹೇಳ್ಬೋದು. ಸೊ ಆಕ್ಟಿವಿಟಿಯಲ್ಲಿ ದೇ ಟೇಕ್ ಅಪ್ ಡಿಫ್ರೆಂಟ್ ಡ್ರಿಂಕ್, ವಾಟರ್, ಕುಕಿಂಗ್ ಆಯಿಲ್, ಮಿಲ್ಕ್, ಜ್ಯೂಸ್ನ ತಗೊಂಡು ಅವುಗಳನ್ನು ನೀರಿಗೆ ನೆಲದ ಮೇಲೆ ಹಾಕಿದ್ರೆ ದೇ ಫ್ಲೋ, ದೆರ್ ಇಸ್ ಅ ಫ್ಲೂಯಿಡಿಟಿ ಅಂತ ಹೇಳ್ಬೋದು. ದ ಲಿಕ್ವಿಡ್ಸ್ ಡೂ ಹ್ಯಾವ್ ಫ್ಲೂಯಿಡಿಟಿ ಅಂತ ಹೇಳ್ಬೋದು. ಆ್ಯಂಡ್ ಇಫ್ ಯು ಟೇಕ್ 50 ml ಆಫ್ ದೀಸ್ ಸಬ್ಸ್ಟೆನ್ಸಸ್, ವಾಟರ್, ಕುಕಿಂಗ್ ಆಯಿಲ್ and transfer into any other container, they occupy the same volume. So they do have fixed volume anta heli kuda helbodu. So whenever you intermix these
ಸಬ್ಸ್ಟೆನ್ಸಸ್. ಈ ಆ್ಯಕ್ಟಿವಿಟಿಯಲ್ಲಿ ಈ ವಾಟರ್, ಕುಕ್ಕಿಂಗ್ ಆಯಿಲ್, ಮಿಲ್ಕ್ ಮತ್ತು ಜ್ಯೂಸನ್ನು ಇಂಟರ್ಮಿಕ್ಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ದೇ ಆರ್ ಟಾಕಿಂಗ್ ಅಬೌಟ್ ದ ಪ್ರಾಪರ್ಟಿ ಕಾಲ್ಡ್ as diffusion. Do you think that liquid molecules can diffuse each other? Yes, they do intermix, but not always. It also depends on organic and inorganic matter, about which you will learn in the second chapter, heterogeneous mixture. ಆ ಕಾನ್ಸೆಪ್ಟಲ್ಲಿ ನೀವು ಓದ್ತಾ ಹೋಗ್ತೀರಾ. ನೆಕ್ಸ್ಟ್ ದ ಥರ್ಡ್ ಸ್ಟೇಟ್ ಇಸ್ gaseous state. ಸೊ gaseous ಸ್ಟೇಟ್ನಲ್ಲಿ ಏನಿರುತ್ತೆ, ಪಾರ್ಟಿಕಲ್ಸ್ ಆರ್, ನೋಡ್ತಿದ್ದೀರಾ ಪಾರ್ಟಿಕಲ್ಸ್, ದೇ ಆರ್ ವೆರಿ ಫಾರ್ ಅವೇ ಫ್ರಮ್ ಈಚ್ ಅದರ್. ಅವುಗಳ ಹತ್ರ ಇರಲ್ಲ, ದೇ ಆರ್ ಫಾರ್ ಅವೇ ಫ್ರಮ್ ಈಚ್ ಅದರ್. ಗ್ಯಾಸ್ನ ನೀವು ನೋಡ್ತಿರಲ್ಲ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, ಬಲೂನ್ಸ್ನಲ್ಲಿ ಫಿಲ್ ಮಾಡಿರುವಂತಹ ಗ್ಯಾಸ್ಗಳು. ಸೊ ವಾಟ್ ಆರ್ ದ, ಇಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ಸ್ ಬೇಕಾಗಿಲ್ಲ, ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಹ್ಯಾವ್ ಲಿಸ್ಟೆಡ್ ಎಟ್ ದ ಸೇಮ್ ಪ್ಲೇಸ್. ಸೊ ಯು ನೋ ದ್ಯಾಟ್ ಗ್ಯಾಸಿಗೆ ಡು ನಾಟ್ ಹ್ಯಾವ್ ದ ಫಿಕ್ಸ್ಡ್ ಶೇಪ್ ಆ್ಯಂಡ್ ಆಲ್ಸೋ ದೇ ಡು ನಾಟ್ ಹ್ಯಾವ್ ದ ಫಿಕ್ಸ್ಡ್ ವಾಲ್ಯೂಮ್. ಶೇಪ್ ಅಥವಾ ವಾಲ್ಯೂಮ್ ಎರಡೂ ಕೂಡ ಇಲ್ಲ. These two factors are not there for gas. Fixed shape yakilla because the particles, between the particles there is no force. ವಾಲ್ಯೂಮ್ ಯಾಕಿಲ್ಲ, ದೇ ಟೇಕ್ ಅಪ್ ದಿ ಎಂಟೈರ್ ವಾಲ್ಯೂಮ್. ನೀವು ಇವಾಗ ಒಂದು ಸಣ್ಣ ಬೀಕರಲ್ಲಿ ಒಂದಿಷ್ಟು ಗ್ಯಾಸ್ ತುಂಬಿಸಿರ ಅಂದ್ಕೊಳ್ಳಿ, ಅದೇ ಗ್ಯಾಸನ್ನು ಒಂದು ದೊಡ್ಡ ಬೀಕರ್, ಸೀಲ್ಡ್ ಬೀಕರಿಗೆ ಟ್ರಾನ್ಸ್ಫರ್ ಮಾಡ್ತೀರಾ ಅಂದರೆ ಈ ಸಣ್ಣ ಬೀಕರಲ್ಲಿರುವ ಎಲ್ಲ ಗ್ಯಾಸ್ಗಳು ಎಂಟೈರ್ ವಾಲ್ಯೂಮ್ ಆಫ್ ಅನದರ್ ಕಂಟೈನರನ್ನು ಆಕ್ಯುಪೈ ಮಾಡುತ್ತೆ. ಸೊ ದ ಗ್ಯಾಸ್ ಇನ್ gaseous state particles do not have fixed volume ಅಂತ ಹೇಳ್ಬೋದು. The next property is gas have maximum fluidity. Flow rate ಜಾಸ್ತಿ ಇರುತ್ತೆ gaseous particlesಗೆ because they do not attract each other. Particles ಅಲ್ಲಿ attract ಆಗಲ್ಲ each other, they don't attract. The force of attraction or cohesive force is very 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 lesser in gaseous particles, hence they flow ಅಂತ ಹೇಳ್ಬೋದು. So rigidity is least. Rigidity as in the ಇಂಟ್ಯಾಕ್ಟ್ನೆಸ್ ತುಂಬ ಕಡಿಮೆ ಇರುತ್ತೆ. ಗ್ಯಾಸಸ್ ಡು ನಾಟ್ ಕೀಪ್ ದಿಯರ್ ವಾಲ್ಯೂಮ್, ಹೈಲಿ ಕಂಪ್ರೆಸಿಬಲ್. ವಾಲ್ಯೂಮ್ ಇಲ್ಲದೆ ಇರುವ ಕಾರಣಕ್ಕೋಸ್ಕರ ಯು ಕ್ಯಾನ್ ಕಂಪ್ರೆಸ್ ದೆಮ್, ನಾಟ್ ಜಸ್ಟ್ ಬಿಕಾಸ್ ಇಫ್ ದೆರ್ ಇಸ್ ನೋ ವಾಲ್ಯೂಮ್, ದೆರ್ ಎಕ್ಸಿಸ್ಟ್ ಅ ಲಾಟ್ ಆಫ್ ಎಂಟಿ ಸ್ಪೇಸ್ ಬಿಟ್ವೀನ್ ದ ಪಾರ್ಟಿಕಲ್ಸ್. ಅದಕ್ಕೋಸ್ಕರ ನೀವೇನು ಮಾಡ್ಬೋದು, ಅದನ್ನು ಸಿಕ್ಕಾಪಟ್ಟೆ ಕಂಪ್ರೆಸ್ ಮಾಡಬಹುದು ಅಂತ ಹೇಳಿ. ಸೊ ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ, ಜಾಸ್ತಿ ವಾಲ್ಯೂಮ್ ಇರೋ ಕಾರಣ ಡೆನ್ಸಿಟಿ ಈಸ್ ವೆರಿ ವೆರಿ ಲೆಸ್, ಹೆನ್ಸ್ ದೇ ಆರ್ ಲೈಟ್ ಇನ್ ನೇಚರ್, ಹೆವಿ ಇರುವುದಿಲ್ಲ. So kinetic energy of the gaseous particles are very higher. Gas exerts pressure. ಇದು ಯಾತಕ್ಕೋಸ್ಕರ ಆಗುತ್ತೆ ಅಂತ ಹೇಳಿದ್ರೆ, ಬಿಟ್ವೀನ್ ಟು gaseous molecules ಅಲ್ಲಿ ಯಾವಾಗಲೂ ಕೂಡ ಒಂದು collision force ಇರುತ್ತೆ. And this gaseous molecules also collide with the container. Say that this is a container, this is a gaseous particles. They go and hit the wall of the container. That force creates a pressure. So you say that unlike solids and liquids, here the particles do exert pressure. Then comes diffusion. The rate of diffusion ಅಥವಾ intermixing is a huge in gaseous particle, gaseous state particles. ಯಾಕೆಂದರೆ they do have large volume or space between the particles. ಆ ಎಂಟಿ ಜಾಗದಲ್ಲಿ ಹೋಗಿ ಇಂಟರ್ಮಿಕ್ಸಿಂಗ್ ಮಾಡ್ಕೊಳ್ಳೋದು ಈಸಿ ಫಾರ್ ದ ಪಾರ್ಟಿಕಲ್ಸ್ ಇನ್ gaseous state ಅಂತ ಹೇಳಿ. ಸೊ ಕಂಪ್ರೆಸಿಬಿಲಿಟಿ ಜಾಸ್ತಿ ಆಗಿರುವ ಕಾರಣಕ್ಕೋಸ್ಕರ ವಿ ಹ್ಯಾವ್ ದಿ ಅಪ್ಲಿಕೇಶನ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, LPG ಅಂತ ಹೇಳುವಂಥದ್ದನ್ನ ನಾವು ಹೈಲಿ ಕಂಪ್ರೆಸ್ಡ್ ಆಗಿ ಸಿಲಿಂಡರ್ಸ್ನಲ್ಲಿ ಸ್ಟೋರ್ ಮಾಡಿ ನಮ್ಮ ಡೊಮೆಸ್ಟಿಕ್ ಪರ್ಪಸ್ಗೆ, ಕಿಚನ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಹಾಸ್ಪಿಟಲ್ಸ್ನಲ್ಲಿ ನೀವು ನೋಡಿರ್ಬೋದು ಕೋವಿಡ್ ಟೈಮ್ಸ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಆಕ್ಸಿಜನ್ ಸಿಲಿಂಡರ್ಸ್ಗಳು ಅಂತ ಹೇಳಿ. ಸೊ ಅಲ್ಲೂ ಕೂಡ ಆಕ್ಸಿಜನನ್ನು ಕಂಪ್ರೆಸ್ ಮಾಡಿ ಫಿಲ್ ಮಾಡಿರ್ತಾರೆ ಬಿಕಾಸ್ ಇಟ್ ಹ್ಯಾಸ್ ಹ್ಯೂಜ್ ವಾಲ್ಯೂಮ್, ಯು ಕ್ಯಾನ್ ಈಸಿಲಿ ಕಂಪ್ರೆಸ್ ಇಟ್. ಅದೇ ಥರ ಇವಾಗಿಂದು ಫ್ಯೂಯಲ್ ಇದು ಕಂಪ್ರೆಸ್ CNG ಫ್ಯೂಯಲ್ಸ್ ಬರ್ತದೆ ಆಟೋ ರಿಕ್ಷಾಗಳಿಗೆಲ್ಲ ನೀವು ನೋಡಿರ್ಬೋದು. CNG ಫ್ಯೂಯಲ್ ಸ್ಟೇಷನ್, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಮಿಥೇನ್ ಇಸ್ ಅ ಮೇಜರ್ ಕಾಂಪೊನೆಂಟ್ ಆಫ್ ದ ನ್ಯಾಚುರಲ್ ಗ್ಯಾಸ್. ಸೊ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಇಸ್ ಆಲ್ಸೋ ಒನ್ ಆಫ್ ದಿ ಅಪ್ಲಿಕೇಶನ್ ಆಫ್ ದಿಸ್ ಈ ವರ್ಕ್ ಅಂತ ಹೇಳ್ಬೋದು, ರೈಟ್. ದೆನ್ ಕಮ್ಸ್ ಒನ್ ಆ್ಯಕ್ಟಿವಿಟಿ. ಈ ಆ್ಯಕ್ಟಿವಿಟಿಯಲ್ಲಿ ಏನಂತ ಹೇಳಿದರೆ, ಯು ಟೇಕ್ 3 ಪಿಸ್ಟನ್ ಅಥವಾ ಸಿರಿಂಜ್ ತಗೊಳ್ತೀರಾ. ಒಂದು ಸಿರಿಂಜಿಗೆ ನೀವೇನು ಮಾಡ್ತೀರಾ, ಯು ಟೇಕ್ 3 ಡಿಫ್ರೆಂಟ್ ಸಬ್ಸ್ಟೆನ್ಸಸ್. ರಬ್ಬರ್, okay, so we'll read this activity. Take 3 100 ml of syringe, 3 100 ml of syringe ನ ತಗೊಳ್ತೀರಾ ನೀವು. ಆಮೇಲೆ ಅದನ್ನು ನೀವು ಫಿಕ್ಸ್ ಮಾಡ್ತೀರಾ, ರಬ್ಬರ್ ಕಾರ್ಕ್ ಇಟ್ಕೊಂಡು ಸಿರಿಂಜನ್ನು ಕ್ಲೋಸ್ ಮಾಡ್ತಾ ಹೋಗ್ತೀರಾ. ಲಿವಿಂಗ್ 1 syringe untouched, fill the water in the second syringe. ಒಂದು ಸಿರಿಂಜಲ್ಲಿ ನೀವು ಯಾವುದನ್ನು ಕೂಡ ಹಾಕಲ್ಲ, ಸೆಕೆಂಡ್ ಸಿರಿಂಜ್ನಲ್ಲಿ ವಾಟರ್ ಹಾಕ್ತೀರಾ, ಥರ್ಡ್ ಸಿರಿಂಜ್ನಲ್ಲಿ ಪೀಸ್ ಆಫ್ ಚಾಕನ್ನು ಹಾಕ್ತೀರಾ. ಆ್ಯಂಡ್ ಯು ಟ್ರೈ ಟು ಪುಷ್ ದ ಪಿಸ್ಟನ್ ಬ್ಯಾಕ್. ಸಿರಿಂಜಲ್ಲಿ ಬರುವಂತಹ ಪಿಸ್ಟನನ್ನು ನೀವು ಮತ್ತೆ ವಾಪಸ್ ಟ್ರೈ ಮಾಡ್ತೀರಾ. ಯಾವುದ್ರಲ್ಲಿ ಈಸಿ ಆಗುತ್ತೆ, ದ ಸಿರಿಂಜ್ ಇನ್ ವಿಚ್ ಯು ಹ್ಯಾವ್ ನಾಟ್ ಪುಟ್ ಎನಿಥಿಂಗ್ ವಿಲ್ ಹ್ಯಾವ್ ಏರ್, ವೇರ್ ಯು ಕ್ಯಾನ್ ಪುಟ್ ದ ಸಿರಿಂಜ್, ಆ ಒಂದು ಪಿಸ್ಟನನ್ನು ನೀವು ಈಸಿಯಾಗಿ ಪುಷ್ ಮಾಡ್ಬೋದು. ಬಟ್ ಯಾವ ಸಿರಿಂಜಲ್ಲಿ ನೀವು ಚಾಕ್ ಹಾಕಿರ್ತೀರೋ ಅಲ್ಲಿ ನಿಮಗೆ ಪುಷ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಸಿರಿಂಜಲ್ಲಿ ವಾಟರ್ ಫಿಲ್ ಮಾಡ್ತೀರೋ ಅಲ್ಲಿ ನೀವು ಪುಷ್ ಮಾಡ್ತೀರಾ, ಬಟ್
ಯು ಹ್ಯಾವ್ ಟು ಅಪ್ಲೈ ಪ್ರೆಷರ್. ಸೊ ಇದರಿಂದ ಏನು ಅರ್ಥ ಆಗುತ್ತೆ, ಗೇಷಿಯಸ್ ಪಾರ್ಟಿಕಲ್ಸ್ನ ಈಸಿಯಾಗಿ ಕಂಪ್ರೆಸ್ ಮಾಡ್ಬೋದು ಅಂತ ಹೇಳುವಂಥದ್ದು ಆಕ್ಟಿವಿಟಿ ನಂಬರ್ 1.11 ನಿಮಗೆ ಗೊತ್ತಾಗುತ್ತೆ. ಸೊ ಬೇಸ್ಡ್ ಆನ್ ದಿಸ್ ಯು ಮೇ ಗೆಟ್ ದ ಕ್ವೆಶನ್. ಕಂಪ್ಯಾರಿಷನ್ಸ್ ನೋಡ್ತಾ ಹೋಗಿ, ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್ ಸ್ಲೈಡ್. ಇಲ್ಲೆಲ್ಲ ಪ್ರಾಪರ್ಟೀಸ್ಗಳನ್ನ ಮೆನ್ಷನ್ ಮಾಡಿದ್ದೀನಿ. ಅವುಗಳು ಸಾಲಿಡ್ ಸ್ಟೇಟ್, ಲಿಕ್ವಿಡ್ ಸ್ಟೇಟ್, ಗೇಷಿಯಸ್ ಸ್ಟೇಟಲ್ಲಿ ಯಾವ ಥರ ಬಿಹೇವ್ ಮಾಡುತ್ತೆ ಅಂತ ಹೇಳೋದನ್ನು ವಿ ವಿಲ್ ಕ್ವಿಕ್ಲಿ ರಿವೈಸ್. ಸೊ ಸ್ಪೇಸ್ ಬಂದಾಗ ವೆರಿ ಸ್ಮಾಲ್, ಕಂಪ್ಯಾರಿಟಿವ್ಲಿ ಲಾರ್ಜ್ ಆರ್ ಲೂಸ್ಲಿ ಪ್ಯಾಕ್ಡ್. ಇಲ್ಲಿ ವೆರಿ ಲಾರ್ಜ್ ಸ್ಪೇಸ್ ಇದೆ, ಪಾರ್ಟಿಕಲ್ಸ್ ಆರ್ ಜಾಸ್ತಿ ಇರುತ್ತೆ ಮತ್ತು ಲೂಸ್ಲಿ ಪ್ಯಾಕ್ಡ್ ಆಗಿರುತ್ತೆ ಅಂತ ಹೇಳಿ. ಪಾರ್ಟಿಕಲ್ ಸ್ಪೇಸ್ ಅಂತ ಹೇಳಿದಾಗ ಸ್ಪೇಸ್ ಇಸ್ ವೆರಿ ಲಾರ್ಜ್, ಆಯಿತಾ? ಪಾರ್ಟಿಕಲ್ಸ್ ಅಲ್ಲ, ಸ್ಪೇಸ್ ಇಸ್ ವೆರಿ ಲಾರ್ಜ್. ಇಲ್ಲಿ ಮಾಡ್ರೇಟ್. ಇಂಟರ್ ಪಾರ್ಟಿಕಲ್ ಫೋರ್ಸ್ ಬಂದಾಗ ಸ್ಟ್ರಾಂಗ್ ಇಲ್ಲಿರುತ್ತೆ, ವೀಕ್ ಆ್ಯಂಡ್ ವೆರಿ ವೀಕ್ ಇನ್ 3 ಡಿಫ್ರೆಂಟ್ ಸ್ಟೇಟ್. ನೇಚರ್ ಬಂದಾಗ ಸಾಲಿಡ್ ಸ್ಟೇಟ್ ಪಾರ್ಟಿಕಲ್ಸ್ ಆರ್ ಹಾರ್ಡ್ ಆ್ಯಂಡ್ ರಿಜಿಡ್, ಲಿಕ್ವಿಡಲ್ಲಿ ಫ್ಲೂಯಿಡ್ ಇರುತ್ತೆ, ಗೇಷಿಯಸ್ ಸ್ಟೇಟ್ಸ್ ಆರ್ ಹೈಲಿ ಫ್ಲೂಯಿಡ್ ಅಂತ ಹೇಳ್ಬೋದು. ದೆನ್ ಕಮ್ಸ್ ಕಂಪ್ರೆಸಿಬಿಲಿಟಿ. ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್ ಇಸ್ ನೆಗ್ಲಿಜಿಬಲ್, ಇಟ್ಸ್ ವೆರಿ ಸ್ಮಾಲ್, ಆ್ಯಂಡ್ ಗೇಷಿಯಸ್ ಪಾರ್ಟಿಕಲ್ಸ್ನಲ್ಲಿ ಕಂಪ್ರೆಸಿಬಿಲಿಟಿ ಈಸ್ ಹೈಲಿ ಕಂಪ್ರೆಸಿಬಲ್. ದೆನ್ ಕಮ್ಸ್ ಸ್ಪೇಸ್ ಆ್ಯಂಡ್ ವಾಲ್ಯೂಮ್. ಸೊ ಸಾಲಿಡ್ ಡೂ ಹ್ಯಾವ್ ಡೆಫಿನೈಟ್ ಶೇಪ್ ಆ್ಯಂಡ್ ಡೆಫಿನೈಟ್ ವಾಲ್ಯೂಮ್. ಇವುಗಳಿಗೆ ಶೇಪ್ ಇಲ್ಲ ಬಟ್ ಡೆಫಿನೈಟ್ ವಾಲ್ಯೂಮ್ ಇದೆ. ಗೇಷಿಯಸ್ ಪಾರ್ಟಿಕಲ್ಸ್ನಲ್ಲಿ ನೀದರ್ ದ ಶೇಪ್ ನಾರ್ ದ ವಾಲ್ಯೂಮ್, ಇಂಡೆಫಿನೈಟ್ ಶೇಪ್ ಆಸ್ ವೆಲ್ ಆಸ್ ವಾಲ್ಯೂಮ್. ಡೆನ್ಸಿಟಿ ಬಗ್ಗೆ ಮಾತಾಡೋದಾದರೆ ಇನ್ ಸಾಲಿಡ್ ಸ್ಟೇಟ್ ಡೆನ್ಸಿಟಿ ಈಸ್ ಹೈಯರ್. ಇಲ್ಲಿ ಲೆಸ್ ದ್ಯಾನ್ ಕಂಪೇರ್ ಟು ಸಾಲಿಡ್ ಬಟ್ ಗ್ರೇಟರ್ ಕಂಪೇರ್ ಟು ಗೇಷಿಯಸ್ ಸ್ಟೇಟ್. ಇಲ್ಲಿ ವೆರಿ ವೆರಿ ಲೋ ಡೆನ್ಸಿಟಿ ಇನ್ ಗೇಷಿಯಸ್ ಸ್ಟೇಟ್. ಮಾಲಿಕ್ಯುಲರ್ ಮೋಷನ್ ಆರ್ ಕೈನೆಟಿಕ್ ಎನರ್ಜಿ ಬಂದಾಗ ಸಾಲಿಡ್ ಸ್ಟೇಟ್ನಲ್ಲಿ there is no movement, comparatively high. Comparatively compared to solid state it is quite higher. Gaseous state nali very high, the movement is very high. Then comes diffusion. The property of diffusion, it's negligible in solid state. Solid state nali diffuse agalla, slow irutte liquid state nali, and very fast in gaseous state. So these are the properties we have learned in the state. Then comes Bose-Einstein condensate. Idenidu Bose-Einstein condensate? We'll have the definition here. A Bose-Einstein condensate is an unusual state of matter. And you have to cool it to 270 degrees Celsius. So obviously it will be an unusual thing that arises because of quantum mechanical effects on a collection of entities called as bosons. New matter in fermions and bosons and the heli classify madbodu, and about which 9th standard is not a suitable class where I can talk about all these things. You will learn it in higher classes. Bosons nalli spectro images yav ತರ ಇರುತ್ತೆ ಅಂತ ಹೇಳೋದನ್ನ ಅವರು ಕೊಟ್ಟಿದ್ದಾರೆ ಇಲ್ಲಿ. So this is the state of solid state at extreme low temperature ಅಂತ ಹೇಳೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ on a easier way. Okay, so then comes yes, ಧನ್ಯವಾದಗಳು. So thank you so much, and in the next lesson we would talk about the temperature measurements ಗಳು, volume measurements ಗಳು ಯಾವುದೆಲ್ಲ ಇದೆ ಅಂತ ಹೇಳೋದನ್ನ we'll be looking into. So till then, bye, take care.